ಎಲ್ಲರಿಗೂ ನಮಸ್ಕಾರ, ಶುಭೋದಯ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಎಲ್ಲರಿಗೂ ಶುಭಾಶಯಗಳು. 2015ರಿಂದ ನಿರಂತರವಾಗಿ ಪ್ರತಿ ವರ್ಷ ಇದನ್ನು ನಡೆಸ್ಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ಇವತ್ತು ಸೇರಿದ್ದೇವೆ. ಸಾಮಾನ್ಯವಾಗಿ ಜೂನ್ ತಿಂಗಳು ಅಂತಂದರೆ ಮಳೆ ಬರುತ್ತೆ, ಹಾಗಾಗಿ ಇಂಡೋರಲ್ಲೇ ಈ ಪ್ರೋಗ್ರಾಮನ್ನು ಮಾಡೋದು ಜಾಸ್ತಿ. ಯಾಕೆಂತಂದರೆ ಹೇಳೋಕ್ಕಾಗಲ್ಲ, ಪ್ರಕೃತಿ ಅದರ ಪಾಡಿಗೆ ಅದರ ಕೆಲಸ ಮಾಡುತ್ತೆ, ನಮ್ಮ ಕೆಲಸಕ್ಕೂ ಅಡ್ಡಿ ಆಗಬಾರ್ದು. ಹಾಗಾಗಿ ಇಂಡೋರ್ನಲ್ಲಿ ಮಾಡ್ತಾಯಿದ್ದೀವಿ. ಅಂದಿನಿಂದ ಇಂದಿನವರೆಗೆ ಬರ್ತಾ ಇರೋರು ಇದ್ದೀರಿ. ನಿರಾಮಯ ಪ್ರಾರಂಭದಿಂದ ಸೇರಿದವರು ಕೂಡ ಇವತ್ತಿಗೂ ನಮ್ಮ ಕ್ಲಾಸ್ ಜೊತೆಗೆ ಇದ್ದಾರೆ ಎಲ್ಲ. ಸೊ ಎಲ್ಲರೂ ಸೇರಿ ಇಲ್ಲಿನ ರಥಸಪ್ತಮಿ ಕಾರ್ಯಕ್ರಮ ಮತ್ತು ಇದು ಸಾಮೂಹಿಕವಾಗಿ ಕಾರ್ಯಕ್ರಮದಲ್ಲಿ ಮತ್ತು ರಾಮತೀರ್ಥ ಸೇವಾ ಫೌಂಡೇಶನ್ನ ಎಲ್ಲ ಚಟುವಟಿಕೆಗಳಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಒಮ್ಮೆ ನಾನು ಸ್ವಾಗತ ಬಯಸಿ ಇವತ್ತಿನ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಕೆಲವು ಆಸನಗಳು ಮತ್ತು ಸಭಾ ಕಾರ್ಯಕ್ರಮ ಎಲ್ಲ ಆದಮೇಲೆ ಇಲ್ಲೇ ಉಪಹಾರದ ವ್ಯವಸ್ಥೆ ಇರುತ್ತೆ. ಎಲ್ಲರೂ ಇದ್ದು, ಹಾಗೂ ಇವತ್ತು ಭಾನುವಾರ ರವಿವಾರ ಆದ್ದರಿಂದ ಎಲ್ಲರೂ ಇದ್ದುಬಿಟ್ಟು ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕಂತೇಳಿ ವಿನಂತಿಸ್ತೀನಿ. ನೇರವಾಗಿ ಕೂತ್ಕೊಳ್ಳಿ. Sit straight, close the eyes, slightly chin down, slow long exhalation, ದೀರ್ಘವಾಗಿ ಉಸಿರನ್ನು ಬಿಡಿ. 1, 2, 3 ಬಾರಿ ನಿಧಾನ ದೀರ್ಘವಾಗಿ ಉಸಿರನ್ನು ಬಿಡ್ತಾ ಹೊರ ಶಬ್ದಗಳಿಂದ ಮನಸ್ಸಿನ ಮೂಲಕ ಕಿವಿಗಳನ್ನು ಮುಚ್ಚಬೇಕು. ಟ್ರೈ ಟು ವಿತ್ಡ್ರಾ ಫ್ರಮ್ ಆಲ್ ಹ್ಯಾಪನಿಂಗ್ಸ್ ಅರೌಂಡ್ ಆ್ಯಂಡ್ ಗೆಟ್ ಅಸೋಸಿಯೇಟ್ ವಿತ್ ದ ಬ್ರೆತ್. ಗೆಟ್ ಕನೆಕ್ಟೆಡ್ ವಿತ್ ದ ಬ್ರೆತ್. ವಾಚ್ ದ ಬ್ರೆತ್. ಫೀಲ್ ದ ಬ್ರೆತ್. ಎಕ್ಸ್ಪೀರಿಯನ್ಸ್ ದ ಬ್ರೆತ್. Soft breathing, smooth breathing, steady breathing, rhythmic breathing, uninterrupted breathing. Be sensitive around the nostrils. Feel the flow of the breath around the nostrils. Gradually in the nasal passage. Feel the flow of the breath. Be sensitive around the nostrils. Try to feel the sensation around the nostrils. ಉಸಿರಾಟದಿಂದ ಉಂಟಾಗುವ ಸಂವೇದನೆಯನ್ನು ಮೂಗಿನ ದ್ವಾರದಲ್ಲಿ, ಮೂಗಿನ ಒಳಭಾಗದಲ್ಲಿ ಅನುಭವಿಸ್ಬೇಕು. ಮೂರು ಬಾರಿ ಓಂಕಾರ. ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. Once again, take a deep breath. Once again, take a deep breath. ಪತಂಜಲಿ ನಮನ.
ಯೋಗೇನ ಚಿತ್ತಸ್ಯ ಪದೇನ ವಾಚಾಂ ಮಲಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತ್ತಂ ಪ್ರವರಂ ಮುನೀನಾಂ ಪತಂಜಲಿಂ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. Join the palms, bow the head. Breathe out, let us surrender completely within. Relax. Sit straight. Arms up. ಕೈ ಎರಡೂ ನೇರ ಮಾಡಿ. ಪರ್ವತಾಸನ. ಕೈ ನೇರ. Pressing the buttock, extending the back. Interlock the fingers, turn the palms. Straightening the elbows, pushing the wrist towards the ceiling. Exhale ಮಾಡ್ತಾ ಹೊಟ್ಟೆ ಒಳಗೆ ತಗೊಳ್ಳಿ. Couple of deep breathing. Slow, deep inhalation. Slow, deep exhalation. ಕೈ ನೇರ ಇರಬೇಕು. ಪ್ರತಿನಿತ್ಯ ಮಾಡ್ತಕ್ಕಂಥ ಅನೇಕ ಆಸನಗಳನ್ನು ಇವತ್ತು ಅಭ್ಯಾಸ ಮಾಡಲಾಗತ್ತೆ. ಸ್ಲೋಲಿ ಆರ್ಮ್ಸ್ ಡೌನ್, ರಿಲ್ಯಾಕ್ಸ್. ಆಲ್ ಆಫ್ ಯು ಸ್ವಸ್ತಿಕಾಸನದಲ್ಲಿ ಕೂತಿದ್ದೀರಿ. ಟರ್ನ್ ಟು ಯುವರ್ ರೈಟ್, ಟು ಯುವರ್ ರೈಟ್, ಟರ್ನ್ ಟು ಯುವರ್ ರೈಟ್. ರೈಟ್ ಹ್ಯಾಂಡ್ ಬಿಹೈಂಡ್, ಪುಷಿಂಗ್ ದ ಸ್ಪೈನ್ ಇನ್ ಟು ದ ಬ್ಯಾಕ್, ರೊಟೇಟಿಂಗ್ ದ ಟ್ರಂಕ್ ವಿತ್ ಅನ್ ಎಕ್ಸಲೇಷನ್. ಬ್ರೀದ್ ಔಟ್ ಮಾಡಿ. Slowly come back on the left side. ಪಾರ್ಶ್ವ ಸ್ವಸ್ತಿಕಾಸನ. ಹೇಳಿ ಎಲ್ಲರೂ. Turn little more with an exhalation. Slowly come back. Okay, all of you stand up. Samastiti. Join the feet. Join the feet. Samastiti. Tightening the knees, thighs. Slowly arms up. ಮುಂದಿನಿಂದ ತಗೊಳ್ಳಿ. ಕೈ ನೇರ. Broadening the chest. Slightly lift the toes, pressing the bottom of the toes strongly and get the full activity in the lower limbs. All the joints, ankles, knees, thighs, buttock. Extend the arms. Couple of deep breathing. Interlock the fingers. Turn the palms. ಕೈ ನೇರ ಮಾಡಿ. ಎಕ್ಸೇಲ್ ಮಾಡಿ ಹೊಟ್ಟೆ ಒಳಗೆ. Slowly unlock the fingers. Arms down. ಹಾಗೇನೆ ಇವಾಗ ಉತ್ಕಟಾಸನ. ಹೇಳಿ ಎಲ್ಲರೂ. ಎಸ್. ಆರ್ಮ್ಸ್ ಅಪ್. ನೀವು ಹಾಗೆ ನಿಂತ್ಕೊಳ್ಳಿ. Join the palms or interlock the fingers and turn the palms. Slightly bend the knees, pushing the buttock back as if you are sitting on the chair. Keep your back straight. Go down little more. Slowly come up. Arms down. Relax. Okay, slightly feet apart. Right hand up. Right hand. ಬಲಗೈ. ಎಲ್ಲರದ್ದು ಬಲಗೈ. ಬಲಗೈ ನೇರ ಮೇಲಕ್ಕೆ. ನಿಧಾನವಾಗಿ ಎಡಕ್ಕೆ. ಅರ್ಧ ಕಟಿ ಚಕ್ರಾಸನ. Slowly come up. Right hand down. Slowly. Left hand. Slowly up. ನೇರ. Then slowly to the right. Exhale ಮಾಡಿ. ಕೈ ನೇರ, ಕಾಲು ನೇರ. Slowly come up. Left hand down. Relax. ಈಗ feet apart, arms up.
Slowly bend forward. Drop the hands, reach the big toes. ಪಾದಾಂಗುಷ್ಠಾಸನ. ತಲೆ ಎತ್ತಿ, ತಲೆ ಎತ್ತಿ ಕಾಲು ನೇರ ಮಾಡೋಕ್ಕೆ ಟ್ರೈ ಮಾಡಿ. ಆಗಲಿಲ್ಲ ಅಂದರೆ ಕಾಲು ಬೆಂಡ್ ಮಾಡಿ ಇಟ್ಕೊಳ್ಳಿ. ಬೆನ್ ನೇರ ಮಾಡಿ. ಯಾರಿಗೆ ಪಾದದ ಹೆಬ್ಬೆರಳು ಸಿಗಲ್ಲ, ಆ್ಯಂಕಲ್ ಹಿಡ್ಕೊಳ್ಳಿ. Extend the back, then slowly straighten the legs. Couple of deep breathing. Push the abdominal region deeper in. Extend the back. Slightly bend the legs. Inhale, come up. Arms down. Relax. Okay? Allene. Join the feet. Hands on your waist. Feet apart. About 3.5 to 4 feet. ಸ್ವಲ್ಪ ಜಾಗ ಇಲ್ಲ ಅಂದರೆ ಹಿಂದೆ ಮುಂದೆ ನಿಂತ್ಕೊಳ್ಳಿ. ಸ್ಟ್ರೆಚ್ ಯುವರ್ ಹ್ಯಾಂಡ್ಸ್ ದ ಸೈಡ್ ವೇಸ್. ಲೆಫ್ಟ್ ಫುಟ್ ಇನ್, ರೈಟ್ ಲೆಗ್ ಔಟ್. ತ್ರಿಕೋನಾಸನ. ಸರಿಯಾಗಿ 3-3.5 ಅಡಿ ಅಂತರ. ಕೈ ನೇರ. ಬಲಕ್ಕೆ ಚಾಚ್ತಾ ಆ್ಯಂಕಲ್ ರೀಚ್ ಮಾಡೋದು ಅಥವಾ ನೆಲದ ಮೇಲೆ. ಮೇಲಕ್ಕೆ ನೋಡಿದರೆ ತಲೆ ಸುತ್ತತ್ತೆ ಅಂತಾದರೆ ಮುಂದೆ ನೋಡಿ. ಕೈ ನೇರ ಇರಬೇಕು, ಇಲ್ಲ ಕೈ ನೆಲದ ಮೇಲೆ ಇಡಬೇಕು. Keep pressing the feet, straightening the arms, straightening the legs, extend the back. Slightly bend the right leg. Inhale, come up. Right foot in, left leg out. ಬಲಪಾದ ಒಳಕ್ಕೆ, ಎಡಗಾಲ ಎಡಕ್ಕೆ. ಕೈ ಬೆರಳೆಲ್ಲ ಸ್ಟ್ರೆಚ್ ಮಾಡಿರ್ಬೇಕು. ಎಡಗೈನ ಸ್ಟ್ರೆಚ್ ಮಾಡ್ತಾ ರೀಚ್ ದ ಆ್ಯಂಕಲ್ ಆರ್ ರೀಚ್ ದ ಫ್ಲೋರ್. ರೈಟ್ ಹ್ಯಾಂಡ್ ಸ್ಟ್ರೇಟ್ ಅಪ್. ಯಾರಿಗಾಗುತ್ತೆ ಅವರು ಬಲಕ್ಕೆ ಮೇಲಕ್ಕೆ ನೋಡಿ, ಆಗಲ್ಲ ಅಂದರೆ ಮುಂದಕ್ಕೆ ನೋಡಿ. ನೇರ. ಫರ್ದರ್ ಸ್ಟ್ರೈಟನ್ ದ ಲೆಗ್ಸ್. ಸ್ಲೈಟ್ಲಿ ಬೆಂಡ್ ದ ಲೆಫ್ಟ್ ಲೆಗ್. ಇನ್ಹೀಲ್, ಕಮ್ ಅಪ್. ಲೆಫ್ಟ್ ಫುಟ್ ಇನ್, ಕಾಲು ಹತ್ತಿರ ತಗೊಳ್ಳಿ, ಜೋಡಿಸಿ. ಸಮಸ್ಥಿತಿ. ಅದೇ ರೀತಿ ಇನ್ನೊಂದು ಸ್ಟ್ಯಾಂಡಿಂಗ್ ಪೋಸ್ಚರ್ ಮಾಡೋಣ. ಹ್ಯಾಂಡ್ಸ್ ಆನ್ ಯುವರ್ ವೇಸ್ಟ್. ಫೀಟ್ ಅಪಾರ್ಟ್. Okay, turn completely to your right. To your right. Lift the left heel and turn the back foot and turn the right leg completely to the right. ಕೈ ಎರಡೂ ಸೊಂಟದ ಮೇಲೆ ಇಟ್ಕೊಳ್ಳಿ. ಕಾಲು ನೇರ ಮಾಡಿ. ಈಗ ಎರಡೂ ಕೈ ಮುಂದಿನಿಂದ ಮೇಲಕ್ಕೆ ತಗೊಳ್ಳಿ. ಸ್ಟ್ರೇಟ್ ಆರ್ಮ್ಸ್. ಸ್ಲೈಟ್ಲಿ ಬೆಂಡ್ ದ ರೈಟ್ ಲೆಗ್. ವೀರಭದ್ರಾಸನ 1. ಇನ್ನೂ ಬಲಗಾಲ ಇನ್ನು ಮುಂದೆ ತೊಗೊಂಡು ಹಿಂದಿನ ಕಾಲು ನೇರ ಬಲಗಾಲನ ಬೆಂಡ್ ಮಾಡಿ. ಸ್ಕ್ವೇರ್ ಬರೋವರೆಗೆ ಬೆಂಡ್ ಮಾಡಬೇಕು. ಕೈ ನೇರ. Inhale, come up. Right foot in, left leg out. Turn completely to the left. Rotating the right knee, right thigh. ನೋಡಿ, ಕೈ ನೇರ ಹೊಟ್ಟೆ ಒಳಗೆ. Slightly bend the left leg. Keep your back leg straight. Inhale, come up. Left foot in, ಕೈ ಕೆಳಕ್ಕೆ, ಕಾಲು ಜೋಡಿಸಿ. ಸಮಸ್ಥಿತಿ. ಯಾರ್ಯಾರಿಗಾಗತ್ತೆ ಅವರೆಲ್ಲ ವೀರಾಸನ ಅಥವಾ ವಜ್ರಾಸನ. ಕೂತ್ಕೊಳ್ಳಿ. ಆಗಲ್ಲ ಆದರೆ ಸ್ವಸ್ತಿಕಾಸನ. ಎಲ್ಲರೂ ನೀವು ಆ ಕಡೆ ಮುಖ ಮಾಡಿ, ನೀವು ಈ ಕಡೆ ಮುಖ ಮಾಡಿ. ಫೇಸಿಂಗ್ ದಟ್ ಸೈಡ್. ಓಕೆ. ಎರಡೂ ಕೈನ ಪಾದದ ಮೇಲೆ ಇಟ್ಕೊಳ್ಳಿ. ಚೆಸ್ಟ್ ಅಪ್. ಯಾರಿಗಾಗತ್ತೆ ಅವರು ವೀರಾಸನದಲ್ಲೇ ಕೂತ್ಕೊಂಡು ಮೊಣಕೈ ಬಗ್ಸಿ ನೆಲದ ಮೇಲೆ ಇಡಿ. ಹೆಡ್ ಬ್ಯಾಕ್. ಡ್ರಾಪ್ ದ ಹೆಡ್. ಬಿ ಆನ್ ಯುವರ್ ಎಲ್ಬೋಸ್. ಲಿಫ್ಟ್ ದ ಚೆಸ್ಟ್. ಹಾಗೇನೆ ನಾವು ಕೆಳಗೆ ಮಲಗಿ ತಲೆಯನ್ನು ನೆಲಕ್ಕೆ ಕೊಟ್ಟು ಕೈ ಮೇಲಕ್ಕೆ ತೊಗೊಂಡ್ರೆ ಪರ್ಯಂಕಾಸನ ಆಗುತ್ತೆ. ಇವತ್ತು ಈ ಸಾಮೂಹಿಕವಾಗಿ ಮಾಡುವಾಗ ಪರ್ಯಂಕಾಸನ ಬೇಡ. ಆದರೆ ಪರ್ಯಂಕಾಸನಕ್ಕೆ ಸ್ವಲ್ಪ ಹತ್ತಿರ ಇರುವ ಆಸನ ಇದು. Pressing the elbows, lifting the chest. Drop the head. ಹೊಟ್ಟೆ ಒಳಗೆ ಕೆಳ್ಕೊಳ್ಳಿ. ಕಪಲ್ ಆಫ್ ಡೀಪ್ ಬ್ರೀದಿಂಗ್ ಮಾಡಿ. Slowly head up. Come up. Relax. ನಿಧಾನವಾಗಿ ಮೇಲಕ್ಕೆ ಬನ್ನಿ. Hands on your waist. Stretching the toes. Head back. Shoulders back. Drop the hands. Reach the feet. Ushtrasana. ಹೇಳಿ. Camel pose. Lift the chest.
rotating the upper arms outward, flatten the abdomen, extend your trunk. Slowly come up, relax. Okay? All of you sit in Virasana. And again, ಕೈ ಮುಂದೆ ಇಟ್ಕೊಂಡು stretch your legs back and lie down. ನೀವು ಈ ಕಡೆ ಮಾಡಿ, ತಲೆ ಎಲ್ಲ ಅವರು ಈ ಕಡೆ, ತಲೆ ಈ ಕಡೆ. ಹಾಂ, ಭುಜಂಗಾಸನ. ಕಾಲು ಬೆರಳೆಲ್ಲ ಹಿಂದಕ್ಕೆ ಸ್ಟ್ರೆಚ್ ಮಾಡಿ. ಓಕೆ, ಎರಡೂ ಕೈ ಹೀಗಿಟ್ಕೊಂಡು ತಲೆ ಐತಿ. ಎಲ್ಬೋಸ್ ಆನ್ ದ ಫ್ಲೋರ್. ಫಸ್ಟ್ ಪ್ರಿಪರೇಟರಿ ಪೋಸ್ ಮಾಡಿ. ಪ್ರಿಪರೇಟರಿ ಪೋಸ್ ಪ್ರತಿನಿತ್ಯವೂ ಇಷ್ಟು ಮಾಡಿದರೂ ಸಾಕಾಗುತ್ತೆ. ಭುಜಗಳನ್ನು ಹಿಂದಕ್ಕೆ ತಗೊಳ್ಳಿ, ಎಕ್ಸ್ಟೆಂಡ್ ದ ಬ್ಯಾಕ್. ಹೊಟ್ಟೆ ಒಳಗೆ ತೊಗೊಂಡು ಕಾಲನ್ನು ಹಿಂದಕ್ಕೆ ಸ್ಟ್ರೆಚ್ ಮಾಡಿ, ಎದೈತಿ. ಸ್ವಲ್ಪ ಮೊಣಕ ಐತಿ, ಯಾರಿಗಾಗತ್ತೆ ಅವರು. ಇನ್ನು ಕೆಲವರು ಯಂಗ್ಸ್ಟರ್ಸ್ ಇದ್ದರೆ ಅವ್ರು ಇನ್ನೂ ಕೈಯನ್ನು ನೇರ ಮಾಡಿ ತಲೆ ಹಿಂದೆ ತೊಗೋಬೋದು. ದೇ ಕ್ಯಾನ್ ಕರ್ವ್ ದ ಸ್ಪೈನ್ ವಿತೌಟ್ ಬೆಂಡಿಂಗ್ ದ ಲೆಗ್ಸ್. ಕೀಪ್ ಸ್ಟ್ರೆಚಿಂಗ್ ಯುವರ್ ಟೋಸ್. ಕಾಲು ಬೆರಳೆಲ್ಲ ಹಿಂದಕ್ಕೆ ಸ್ಟ್ರೆಚ್ ಮಾಡ್ತಾ ಇರಬೇಕು. Slowly bend the elbows, push out the elbows, relax. Turn on your back. ಅಲ್ಲೇ ಹಿಂದಕ್ಕೆ ತಿರುಗಿ. ಎರಡೂ ಕಾಲು ಬೆಂಡ್ ಮಾಡಿ ಇಟ್ಕೊಳ್ಳಿ. Hold the right knee, pull the right knee towards the chest and stretch your left leg down. ಏಕಪಾದ ಪವನ ಮುಕ್ತಾಸನ. ಸ್ಲೋಲಿ ಚೇಂಜ್ ದ ಲೆಗ್. ಎರಡೂ ಕಾಲು ಬೆಂಡ್ ಮಾಡಿ ಫಸ್ಟ್ ಎಡಗಾಲನ್ನು ಎಳೆದು ಹಿಡ್ಕೊಳ್ಳಿ. ಹಿಡ್ಕೊಂಡ್ಮೇಲೆ ಆಮೇಲೆ ಬಲಗಾಲ ನೇರ ಮಾಡಿ. ಸ್ಟ್ರೆಚ್ ದ ರೈಟ್ ಲೆಗ್, ಪುಲ್ ದ ಲೆಫ್ಟ್ ನೀ ಟವರ್ಡ್ಸ್ ದ ಚೆಸ್ಟ್. Slowly come back. Turn to your right and come up and sit. ನೇರಗಳು ಕಾಲು ಸ್ಟ್ರೆಚ್ ಮಾಡಿ. ದಂಡಾಸನ. ಎರಡೂ ಕೈ ಹಿಂದೆ ಇಟ್ಕೊಂಡು ಎರಡೂ ಪಾದಗಳನ್ನು ಜೋಡಿಸಿ ಮಂಡಿಗಳನ್ನು ದೂರ ಮಾಡಿ. ಬದ್ಧ ಕೋನಾಸನ. ಈ ಕಡೆ ಮುಖ ಮಾಡಿ. ಬದ್ಧ ಕೋನಾಸನ ಮಾಡಿ. ಕೈ ಚೆನ್ನಾಗಿ ಒತ್ತಿ, ಎದೆತ್ತಿ. ಎಕ್ಸೇಲ್ ಸ್ಲೋಲಿ. ಫಸ್ಟ್ ಏನು ಮಾಡಬೇಕು? ಜಸ್ಟ್ ಸಿಟ್ ಇನ್ ದ ಪೋಸ್ ಆ್ಯಂಡ್ ರಿಲ್ಯಾಕ್ಸ್ ದ ಲೆಗ್ಸ್. ಇನ್ನರ್ ಲೆಗ್, ಔಟರ್ ಲೆಗ್, ಇನ್ನರ್ ನೀ, ಔಟರ್ ನೀ. ಡ್ರಾಪ್ ದ ನೀಸ್. ಡ್ರಾಪ್ ದ ನೀಸ್. ಗೆಟ್ ಎನ್ ಎಕ್ಸ್ಟೆನ್ಷನ್ ಟು ದ ಬ್ಯಾಕ್. ಹೊಟ್ಟೆ ಒಳಗೆ ಕೇಳ್ಕೊಳ್ಳಿ. ಈಗ ಇಂಟರ್ಲಾಕ್ ದ ಫಿಂಗರ್ಸ್, ಹೋಲ್ಡ್ ದ ಫೀಟ್. Chest up. Keep pressing the buttock bone. Knees apart. Head up, slightly bend forward. ಯಾರಿಗೆ ಎಷ್ಟಾಗೋದಷ್ಟು. ಇಲ್ಲ ಅಂದರೆ ಅರ್ಧ ಮಾತ್ರ ಬಗೆ. ಹೆಡ್ ಅಪ್, ಬೆಂಡ್ ಫಾರ್ವರ್ಡ್. ಆಗತ್ತಾದರೆ ಇನ್ನೂ ಮುಂದಕ್ಕೆ, ಇನ್ನೂ ಮುಂದಕ್ಕೆ. ಯಾರಿಗಾಗತ್ತವರು ನಿಧಾನವಾಗಿ. ಗೋ ಡೌನ್. ಇನ್ಹೇಲ್, ಕಮ್ ಅಪ್. ಜಾಯಿನ್ ದ ನೀಸ್, ಸ್ಟ್ರೆಚ್ ದ ಲೆಗ್ಸ್. ಈಗ ಒಂದು ತಿರುಗಿ ಮಾಡುವ ಆಸನ. ಬೆಂಡ್ ದ ರೈಟ್ ಲೆಗ್. ರೈಟ್ ಹ್ಯಾಂಡ್ ಅಪ್. ಮುಂದಕ್ಕೆ ಬಾಗ್ಬಿಟ್ಟು ಬಲಗೈಯನ್ನು ಬಲಗಾಲಿಗೆ ಸುತ್ತಬೇಕು. ಆಮೇಲೆ ಎಡಗೈ ಹಿಂದೆ ತಗೋಬೇಕು. ಟರ್ನ್ ಟು ಯುವರ್ ಲೆಫ್ಟ್. ಬಲಗೈ ಬಲಗಾಲಿಗೆ ಸುತ್ತಿ. ಆಗಲ್ಲ ಆದರೆ ಎಡಗೈ ಎಲ್ಲ ನೆಲದ ಮೇಲಿಡಿ, ಬಲಗೈ ಬಲಗಾಲಿಗೆ ಇಟ್ಬಿಟ್ಟು ಆ್ಯಂಡ್ ಜಸ್ಟ್ ರೊಟೇಟ್ ದ ಟ್ರಂಕ್. ಬಿ ಅಟೆಂಟಿವ್ ಆನ್ ಯುವರ್ ಲೆಫ್ಟ್ ಫುಟ್. ಲೆಫ್ಟ್ ಫುಟ್. ಎಡಪಾದ, ಪಾದದ ಬೆರಳು ಸೀಲಿಂಗ್ ನೋಡ್ತಾ ಇರಬೇಕು. ಎಕ್ಸ್ಟೆಂಡ್ ದ ಬ್ಯಾಕ್. ಸ್ಲೋಲಿ ಕಮ್ ಬ್ಯಾಕ್. ಸ್ಟ್ರೆಚ್ ದ ರೈಟ್ ಲೆಗ್. ಬೆಂಡ್ ದ ಲೆಫ್ಟ್ ಲೆಗ್. ಓಕೆ, ಎಡಗೈ ನೇರ ಮೇಲೆ ಮುಂದಕ್ಕೆ ಬಾಗಬೇಕು. ಎಡಗೈನ ಎಡಗಾಲಿಗೆ ಸುತ್ತಿ ಬಲಗೈ ಬೆನ್ನು ಹಿಂದೆ ತಂದು ಇಂಟರ್ಲಾಕ್ ದ ಫಿಂಗರ್ಸ್. ದೆನ್ ಹೆಡ್ ಅಪ್. Turn to the right. Keep your right leg straight. Rotating the trunk with an exhalation. Slowly come back. Stretch your left leg. Relax. Okay? Ellaru bend the right leg.
ಜಾನು ಶೀರ್ಷಾಸನ ಹೇಳಿ. ಹಾಂ, ಎಡಗೈ ಇಲ್ಲಿ ಪಕ್ಕದಲ್ಲಿಡಿ, ಬಲಗೈ ಮೇಲಕ್ಕೆ ಸ್ಟ್ರೆಚ್ ಮಾಡಿ. ಎಕ್ಸ್ಟೆಂಡ್ ದ ಬ್ಯಾಕ್, ಕೀಪ್ ಯುವರ್ ಲೆಫ್ಟ್ ಲೆಗ್ ಸ್ಟ್ರೈಟ್, ಬೆಂಡ್ ಫಾರ್ವರ್ಡ್, ರೀಚ್ ದ ಲೆಫ್ಟ್ ಫುಟ್ ಆರ್ ಆ್ಯಂಕಲ್. ಆಗಲ್ಲ ಆದರೆ ಜಸ್ಟ್ ಹಿಡ್ಕೊಂಡು ನೇರ ಕೂತ್ಕೊಳ್ಳಿ. ಎಕ್ಸ್ಟೆಂಡ್ ದ ಬ್ಯಾಕ್, ಬೆಂಡ್ ದ ರೈಟ್ ಎಲ್ಬೋ, ಬೆಂಡ್ ಫಾರ್ವರ್ಡ್. ಯಾರಿಗೆ ಸಿಗತ್ತೆ ಅವ್ರ ಪಾದ ಹಿಡ್ಕೊಳ್ಳಿ. ತಲೆ ಎತ್ತಿ, ಬೆಂಡ್ ದ ಎಲ್ಬೋಸ್ ಆ್ಯಂಡ್ ಬೆಂಡ್ ಫಾರ್ವರ್ಡ್. ಎಕ್ಸೇಲ್ ಮಾಡ್ತಾ slightly head up, arms up, down. Stretch the right leg. Bend the left leg. ಈಗ ಬಲಗೈ ಇಲ್ಲಿ ಬಲಗಡೆ ಇಟ್ಕೊಂಡು ಎಡಗೆ ಮೇಲಕ್ಕೆ. ಇದೆಲ್ಲ ನಾವು ಗುಂಪಲ್ಲಿ ಏಜ್ ಗ್ರೂಪು ಬೇರೆ ಬೇರೆ ಇರುತ್ತೆ. ಆದ್ದರಿಂದ ಸುಲಭವಾಗಿ ಹೇಗೆ ಮಾಡೋದು ಅದನ್ನು ಮಾತ್ರ ಮಾಡೋದು. ಇಲ್ಲ, ಮಾಡೋ ಸಿಸ್ಟಮ್ ಬೇರೆ ಇದೆ. ಯಾರು ಕೈ ನೆಲದ ಮೇಲೆ ಇಡಲ್ಲ, ಹಾಗೆ ನೇರವಾಗಿ ಹೋಗಬೇಕು. ಈಗ ಸದ್ಯಕ್ಕೆ ಸುಲಭವಾಗಿ ಮಾಡುವಂಥ ರೀತಿಯಲ್ಲಿ. ಕಮಾನ್, ಎಕ್ಸ್ಟೆಂಡ್, bend forward, reach the foot, right hand by the side and extend the back. Further bend forward, bend forward. ಯಾರಿಗಾಗತ್ತೆ ಅವರು ಎರಡೂ ಕೈಯಿಂದ ಪಾದ ಹಿಡ್ಕೊಳ್ಳಿ. ತಲೆ ಎತ್ತಿ ಗದ್ದವನ್ನು ಮಂಡಿಗೆ ಟಚ್ ಮಾಡೋಕ್ಕೆ ಟ್ರೈ ಮಾಡಿ. ಕಾಲು ನೇರ ಇರಬೇಕು, ಬಲಗಾಲು. ಸ್ಲೋಲಿ ಹೆಡ್ ಅಪ್, ಆರ್ಮ್ಸ್ ಅಪ್, ಡೌನ್. ಎರಡೂ ಕಾಲು ನೇರ, ಪಾದ ಜೋಡಿಸಿ. ಪಶ್ಚಿಮೋತ್ಥಾನಾಸನ ಹೇಳಿ. ಆರ್ಮ್ಸ್ ಅಪ್, ಹೆಡ್ ಅಪ್, slowly bend forward. Keep joining the inner ankles. Drop the hands. Reach the feet. Reach the ankles. First bend ನೇರ ಮಾಡಿ, ಮಂಡಿ ಟೈಟ್ ಮಾಡಿ, ತಡೆಬಿಗಿ ಮಾಡಿ, ಹೊಟ್ಟೆ ಒಳಗೆ ತೊಗೊಳ್ಳಿ. ಯಾರಿಗಾಗುತ್ತವರು ಮೊಣಕೈ ಬಗ್ಸ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ. ಇನ್ನೂ ಯಾರಿಗಾಗುತ್ತೆ ಇನ್ನೂ ಮುಂದಕ್ಕೆ ಹೋಗಿ. ಫರ್ದರ್ ಎಕ್ಸ್ಟೆಂಡ್ ದ ಬ್ಯಾಕ್, ಎಕ್ಸೇಲ್, ಗೋ ಡೌನ್, ಡೌನ್, ಡ್ರಾಪ್ ದ ಹೆಡ್. Slightly head up, inhale, come up, arms down, relax. Okay, all of you lie on your back. ಅಲ್ಲೇ ಕಾಲು ಬೆಂಡ್ ಮಾಡಿ ಮಲ್ಕೊಳ್ಳಿ. ಅಲ್ಲೇ ಕಾಲು ಬೆಂಡ್ ಮಾಡಿ. ಎರಡೂ ಮಂಡಿ ಎಳ್ಕೊಳ್ಳಿ. ಪುಲ್ ದ ನೀಸ್. ನಿಧಾನ ಉಸಿರು ಬಿಡಿ, ಹೊಟ್ಟೆ ಒಳಗೆ ತೊಗೊಳ್ಳಿ. ಸಾಕು. ಸ್ಲೋಲಿ. ಜಾಗ ಇದ್ದರೆ ಕಾಲು ಸ್ಟ್ರೆಚ್ ಮಾಡಿ, ಜಾಗ ಇಲ್ಲ ಆದರೆ ಸ್ವಸ್ತಿಕಾಸನ ಲೆಗ್ಸ್, ಅಥವಾ ಕಾಲು ಮಡಚಿಬಿಟ್ಟು ಮಂಡಿ ಮೇಲಕ್ಕೆ, ಪಾದಗಳು ದೂರ. ಇದರ ಜೊತೆಗೆ ನಾವು ಸರ್ವಾಂಗಾಸನ, ಸೇತುಬಂಧ ಸರ್ವಾಂಗಾಸನ ಎಲ್ಲ ಜೋಡಿಸ್ಕೋಬೇಕು. ಇಲ್ಲಿ ಗುಂಪಲ್ಲಿ ಮಾಡುವ ಕೆಲವೆಲ್ಲ ಅವಾಯ್ಡ್ ಮಾಡ್ತೇನೆ. ಆಲ್ ಆಫ್ ಯು ಕ್ಲೋಸ್ ದ ಐಸ್, ವಾಚ್ ದ ಬ್ರೆತ್. ಸ್ಲೋ ಲಾಂಗ್ ಎಕ್ಸಲೇಷನ್. ನಿಧಾನ ದೀರ್ಘವಾಗಿ ಉಸಿರನ್ನು ಬಿಡಿ. While exhalation, withdraw from all happenings around and get associated with the breath. Get connected with the breath. ಸಿರಾಟವನ್ನೇ ಗಮನಿಸಿ. Feel the flow of the breath. Gradually slow down the breath. Smooth breathing, soft breathing. Completely slow down the breath.
ರೀಚ್ ದಿ ಸ್ಟೇಟ್ ಆಫ್ ನಾಟ್ ಫೀಲಿಂಗ್ ದ ಬ್ರೆತ್. ಅಂದರೆ ಅಷ್ಟು ಸಮಾಧಾನಕರವಾಗಿರಬೇಕು ಉಸಿರಾಟ, ಉಸಿರಾಟದ ಅನುಭವವೇ ಆಗದಂಥ ಸ್ಥಿತಿ. Feel the flow of the breath. Feel the toes, fingers. Slowly bend the legs. ಕಾಲುಗಳನ್ನು ಮಡಚಿ ನಿಧಾನ ಬಲಕ್ಕೆ ತಿರುಗಿ ಎದ್ದು ಕೂತ್ಕೊಳ್ಳಿ. ನೇರವಾಗಿ ಕೂತ್ಕೊಳ್ಳಿ. Just sit straight. Close the eyes. ನಿಧಾನ ದೀರ್ಘವಾಗಿ ಉಸಿರನ್ನು ಬಿಡ್ತಾ ಮತ್ತೆ ನಮ್ಮ ಮನಸ್ಸನ್ನು ಉಸಿರಾಟದ ಕಡೆಗೆ ತೆಗೆದುಕೊಂಡು ಹೋಗಬೇಕು. ಟರ್ನ್ ದ ಪಾಮ್ಸ್ ಫೇಸಿಂಗ್ ಅಪ್ವರ್ಡ್. ಪ್ಲೇಸ್ ಇಟ್ ಆನ್ ಯುವರ್ ನೀಸ್ ಆರ್ ಆನ್ ದ ಥೈಸ್. ಕೀಪ್ ಯುವರ್ ಬ್ಯಾಕ್ ಸ್ಟ್ರೇಟ್. ಬೆನ್ನು ನೇರ ಇರಲಿ, ಭುಜಗಳು ಸಡಿಲವಾಗಿರಲಿ, ಮುಖ ಪ್ರಸನ್ನವಾಗಿರಲಿ, ಶಾಂತವಾಗಿರಲಿ. ಉಸಿರಾಟವನ್ನೇ ಗಮನಿಸಿ. ಈಗ ಬಿಡುವಂಥ ಉಸಿರನ್ನು ದೀರ್ಘಗೊಳಿಸಬೇಕು. ಸ್ಲೈಟ್ಲಿ ಡೀಪರ್ ಎಕ್ಸಲೇಷನ್, ನಾರ್ಮಲ್ ಇನ್ನಲೇಷನ್. ಉಜ್ಜಾಯಿ ಪ್ರಾಣಾಯಾಮ ಸ್ಟೇಜ್ 2. ಎಕ್ಸಲೇಷನ್ ಸ್ಲೈಟ್ಲಿ ಡೀಪರ್, ಇನ್ನಲೇಷನ್ ನಾರ್ಮಲ್. ಸೊ ಡೀಪ್ ಎಕ್ಸಲೇಷನ್ ಮಾಡುವಾಗ exhale out the toxin, stress, strain, pain, discomfort of the physical and mental body. ಆ ಫಟಿಗೆಲ್ಲ ಹೊರಕ್ಕೆ ಹಾಕಬೇಕು. ಫಸ್ಟ್ ಕ್ಲೀನ್ಸಿಂಗ್ ಅಂತ ಹೇಳ್ತೀವಲ್ಲ ಹಾಗೆ. ಎಕ್ಸೇಲ್, ನಾರ್ಮಲ್ ಇನ್ನಲೇಷನ್, ಸ್ಲೈಟ್ಲಿ ಡೀಪರ್ ಎಕ್ಸಲೇಷನ್. Back to normal breathing, recovery breathing. Next, Ujjayi Pranayama, stage 3 ನಲ್ಲಿ inhalation slightly deeper, exhalation normal. ತೆಗೆದುಕೊಳ್ಳತಕ್ಕಂಥ ಉಸಿರು ಸ್ವಲ್ಪ ದೀರ್ಘವಾಗಿರಲಿ, ಬಿಡ್ತಕ್ಕಂಥ ಉಸಿರು ಸಹಜವಾಗಿರಲಿ. ಸ್ಲೈಟ್ಲಿ ಡೀಪರ್ ಇನ್ಹಲೇಷನ್, ನಾರ್ಮಲ್ ಎಕ್ಸಲೇಷನ್. Every inhalation carries the energy and every exhalation carries out the toxin, unwanted breath. ಸೊ ಹಾಗಾಗಿ ಮೊದಲು ಒಳಗಿರುವ ಎಲ್ಲ ಟಾಕ್ಸಿನ್ ಎಲ್ಲ ಹೊರಕ್ಕೆ ಹಾಕಿದ್ವಿ. ಈಗ ಅಬ್ಸಾರ್ಬಿಂಗ್ ದ ಎನರ್ಜಿ. ಮೈಂಡ್ಫುಲಿ ಸ್ಮೂತ್ ಬ್ರೀದಿಂಗ್,
ಸಾಫ್ಟ್ ಬ್ರೀದಿಂಗ್. After exhalation, back to normal breathing, recovery breathing. ಹಾಗೆ ನಮ್ಮ ರೆಗ್ಯುಲರ್ ಕ್ಲಾಸಲ್ಲಿ ಬೇಕಾದಷ್ಟು ಪ್ರಾಣಾಯಾಮದ ಅಭ್ಯಾಸ ಮಾಡಿಸಿದ್ದೀವಿ. ಇಲ್ಲಿ ಇವತ್ತು ಸಾಂಕೇತಿಕವಾಗಿ ಮಾಡುವಂಥದ್ದು. ಈಗ ಭ್ರಾಮರಿ ಪ್ರಾಣಾಯಾಮ. ಭ್ರಾಮರಿ ಕಿವಿಗಳನ್ನು ಮೃದುವಾಗಿ ಮುಚ್ಚಬೇಕು, ಅಥವಾ ಷಣ್ಮುಖಿ ಮುದ್ರೆ ಗೊತ್ತಿದ್ರೆ ಅದನ್ನು ಮಾಡೋದು. ಮೃದುವಾಗಿ ಹಮ್ಮಿಂಗ್ ಸೌಂಡ್ ಮಾಡಬೇಕು, ನಮ್ಮ ಮಾತ್ರ ಕೇಳಬೇಕು. ಆ ಥರ 5 ರೌಂಡು. ಜಸ್ಟ್ ಕ್ಲೋಸ್ ದ ಇಯರ್ಸ್ ಆರ್ ಡೂ ಇಟ್, ಗೋ ಫಾರ್ ಷಣ್ಮುಖಿ ಮುದ್ರಾ. After 5 rounds, drop the hands. Listen to the humming sound. ಆ ಮಕಾರದಿಂದ ಉಂಟಾಗಿರುವ ಕಂಪನವನ್ನು ಅನುಭವಿಸ್ಬೇಕು. ಅದರಿಂದ ಉಂಟಾಗುವ ಮೃದುತ್ವವನ್ನು ಅನುಭವಿಸ್ಬೇಕು ಮಿದುಳಿನಲ್ಲಿ. Feel the vibration within. Feel the soothing effect in the brain. And feel the calmness, quietness. ಒಮ್ಮೆ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. ಓಂಕಾರದಿಂದ ಉಂಟಾಗುವ ಕಂಪನವನ್ನು ಅನುಭವಿಸ್ಬೇಕು. ಮತ್ತೊಮ್ಮೆ ನಿಧಾನವಾಗಿ ಉಸಿರು ತಗೊಳ್ಳಿ. Feel the vibration within. Slowly try to feel the inner silence, quietness, calmness. ದೃಷ್ಟಿ ಒಳಮುಖವಾಗಿರಲಿ, ಹೃದಯದೆಡೆಗಿರಲಿ. Look at the heart, gaze at the heart, feel the heart. Slow down the breath, quieten the breath,
ಉಸಿರಾಟವನ್ನು ನಿಧಾನಗೊಳಿಸ್ತಾ ನಮ್ಮ ದೃಷ್ಟಿ ಹೃದಯದೆಡೆ, ನೋಡುವ ಕಣ್ಣುಗಳು, ಕೇಳುವ ಕಿವಿಗಳು, ಯೋಚಿಸುವ ಮನಸ್ಸೆಲ್ಲ ಹೃದಯದೆಡೆ. ಹೃದಯ ಕೇವಲ ಶರೀರದ ಒಂದು ಭಾಗ ಮಾತ್ರ ಅಲ್ಲ, ಅದು ಹೃದಯ ಕಮಲ. ಅಲ್ಲಿ ಅಂತರಾತ್ಮನಿದ್ದಾನೆ. ಅಲ್ಲಿ ಅನಂತ ಪ್ರೇಮವಿದೆ, ವಿಶ್ವ ಪ್ರೇಮವಿದೆ. ಅಲ್ಲಿ ಅನಂತ ಶಕ್ತಿ ಇದೆ. Let us go deeper and deeper inside the lotus feet. ಆ ಹೃದಯ ಕಮಲದ ಒಳಕ್ಕೆ ಆಳಕ್ಕೆ ಹೋಗಬೇಕು. ಒಮ್ಮೆ ಓಂಕಾರ ನಿಧಾನ ದೀರ್ಘವಾಗಿ ಉಸಿರು ತಗೊಳ್ಳಿ. असतो मा सद्गमय. असतो मा सद्गमय तमसो मा ज्योतिर्गमय मृत्योर्मा अमृतङ्गमय. Join the palms, bow the head, let us surrender completely within. Gently rub the palms, feel the palms over the eyes, eyebrows, then slowly open the eyes. Relax. ಧನ್ಯವಾದಗಳು. ಇನ್ನೊಂದು 15-20 ನಿಮಿಷ ಕಾರ್ಯಕ್ರಮ ಇರುತ್ತೆ. ಅಲ್ಲಿ ಹಿಂದುಗಡೆ ಹಾಲಲ್ಲಿ ಇದ್ದವ್ರು ಎಲ್ಲ ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಿ. ಸಭಾ ಕಾರ್ಯಕ್ರಮ ಇದೆ. ಮುಖ್ಯ ಅತಿಥಿಗಳು ಆಗಲೇ ಬಂದಿದ್ದಾರೆ. ಇಡೀ ನಮ್ಮ ಕ್ಲಾಸ್ ನೋಡಿದ್ದಾರೆ ಇವತ್ತು. ಸೊ ಆ ಕಡೆ ಹಾಲಲ್ಲಿದ್ದವರೆಲ್ಲ ಈ ಕಡೆ ಬನ್ನಿ, ಸ್ವಲ್ಪ ಮುಂದೆ ಬಂದು ಕೂತ್ಕೊಳ್ಳಿ. ಎಲ್ಲರಿಗೂ ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು ಮತ್ತು ಅಭಿನಂದನೆಗಳು ಕೂಡ. ಯಾಕೆ ಅಂತ ಹೇಳಿದ್ರೆ, ಗುರುಗಳ ಮಾರ್ಗದರ್ಶನದಲ್ಲಿ ಸುಮಾರು 35 ನಿಮಿಷಗಳ ಕಾಲ ಆಸನ ಮತ್ತು ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ದೇವೆ. ಹಾಗಾಗಿ ಅರ್ಥಪೂರ್ಣವಾಗಿ ಆಚರಿಸಿದ್ದೇವೆ. ಹಾಗಾಗಿ ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಈಗ ಈ ಸಭಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ಅಂತಾರಾಷ್ಟ್ರೀಯ ಯೋಗ ದಿನ. ಯೋಗ ಎಂಬತಕ್ಕಂಥ ಪದದ ಅರ್ಥ, ವ್ಯಾಪ್ತಿ, ಹಿರಿಮೆ ಮತ್ತು ಗರಿಮೆಗಳು ಬಹಳ ದೊಡ್ಡ. ಯಾರಾದರೂ ಯೋಗದಲ್ಲಿ ಏನಿದೆ ಅಂತ ಕೇಳಿದ್ರೆ, ಯೋಗದಲ್ಲಿ ಏನಿಲ್ಲ ಎಂಬತಕ್ಕಂಥ ಪ್ರತಿ ಪ್ರಶ್ನೆಯೇ ಅದಕ್ಕೆ ಉತ್ತರ. ಯಾಕೆ ಅಂತ ಹೇಳಿದ್ರೆ, ಒಂದು ಯೋಚನೆ ಮಾಡಿ, ಉಪನಿಷತ್ ಕಾಲದಲ್ಲಿ ಪ್ರಾರಂಭವಾಗಿರ್ತಕ್ಕಂಥದ್ದು 21ನೇ ಶತಮಾನ ಇವತ್ತಿಗೂ ಕೂಡ ಯೋಗ ಜನಪ್ರಿಯವಾಗಿದೆ, ಪ್ರಚಲಿತವಾಗಿದೆ, ಜೀವಂತವಾಗಿದೆ, ಬಳಕೆಯಲ್ಲಿದೆ ಅಂತ ಹೇಳಿದ್ರೆ
ಆದರೆ ಹಿರಿಮೆ ಮತ್ತು ಗರಿಮೆಗೆ ಅದಕ್ಕಿಂತ ಬೇರೆ ಆಗಿರ್ತಕ್ಕಂಥ ಸಾಕ್ಷ್ಯ ಬೇಕು. ಉಪನಿಷತ್ ಕಾಲದಲ್ಲಿ ಯೋಗ ಅಂತ ಹೇಳಿದ್ರೆ ಮಾನವನ ಪರಮ ಪುರುಷಾರ್ಥವಾಗಿರ್ತಕ್ಕಂಥ ಮೋಕ್ಷ ಸಾಧನೆಗೆ ಬೇಕಾಗಿರ್ತಕ್ಕಂಥ ಮಾರ್ಗೋಪಾಯ ಎಂಬತಕ್ಕಂಥ ಕಾನ್ಸೆಪ್ಟ್ ಇಂದ ಹಿಡಿದು ಇವತ್ತು ಶಾರೀರಿಕ ದಾರ್ಢ್ಯತೆ, ಮಾನಸಿಕ ಸ್ವಾಸ್ಥ್ಯ, ಯಶಸ್ವಿ ಜೀವನಕ್ಕೆ ಬೇಕಾಗಿ ಅತ್ಯಗತ್ಯವಾಗಿರ್ತಕ್ಕಂಥ ದೈನಂದಿನ ಚಟುವಟಿಕೆ ಅನ್ನುವಲ್ಲಿವರೆಗೆ ಯೋಗದ ಅರ್ಥ ಮತ್ತು ವ್ಯಾಪ್ತಿ ಹರಡಿದೆ. ಇವತ್ತು ಮೆಡಿಕಲ್ ಸೈನ್ಸ್ ಅಲ್ಲಿ ಇರ್ತಕ್ಕಂಥ ಎಕ್ಸ್ಪರ್ಟ್ಸ್ ಅನ್ನು ಒಂದ್ಸಲ ಮಾತಾಡಿಸ್ಬೋದು. ಇವತ್ತು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ಇವತ್ತಿನ ಯಾವುದೇ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳಿಗೆ, ಅದು ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇರ್ಬೋದು, ಅಥವಾ ಏಜಿಂಗ್ ಇರ್ಬೋದು, ಅಥವಾ ವೇರಿಯಸ್ ಟೈಪ್ಸ್ ಆಫ್ ಅಡಿಕ್ಷನ್ಸ್ ಇರ್ಬೋದು, ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸ್ ಇರ್ಬೋದು, ಅವೆಲ್ಲವೂ ಕೂಡ ಅವರು ಯೋಗ ರಾಮಬಾಣ ಅಂತ ಹೇಳ್ತಾ ಇದ್ದಾರೆ. ಈ ಎಲ್ಲಾ ಸಂಗತಿಗಳನ್ನು ಮನಗಂಡು ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಮೋದಿಜಿಯವರು 2014ರಲ್ಲಿ ವಿಶ್ವಸಂಸ್ಥೆಯ ಮುಂದೆ ಒಂದು ಪ್ರಸ್ತಾಪವನ್ನು ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಬೇಕು ಅಂತ ಹೇಳಿ. ಅದಕ್ಕೆ 193 ಸದಸ್ಯ ರಾಷ್ಟ್ರಗಳ ಪೈಕಿ 177 ಸದಸ್ಯ ರಾಷ್ಟ್ರಗಳ ಪ್ರಸ್ತಾಪವನ್ನು ಬೆಂಬಲಿಸಿತ್ತು. ಅವತ್ತಿನಿಂದ ಅಂದರೆ 2015ರಿಂದ ಈ ಅಂತಾರಾಷ್ಟ್ರೀಯ ಯೋಗ ದಿನವನ್ನ ನಾವು ಆಚರಿಸಿಕೊಂಡು ಬರ್ತಾ ಇದ್ದೀವಿ. ಜೂನ್ 21 ಯಾಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಇದೆ, ಒಂದು ವೈಜ್ಞಾನಿಕ ಹಿನ್ನೆಲೆ ಇದೆ, ಪೌರಾಣಿಕ ಹಿನ್ನೆಲೆ ಇದೆ. ವೈಜ್ಞಾನಿಕ ಹಿನ್ನೆಲೆ ಏನು ಅಂತ ಹೇಳಿದ್ರೆ, ಇವತ್ತಿನಿಂದ ಸೂರ್ಯ ದಕ್ಷಿಣ ದಿಕ್ಕಿನತ್ತ ತನ್ನ ಪಯಣವನ್ನು ಪ್ರಾರಂಭಿಸ್ತಾನೆ. ಹಾಗೆ ಭೂಲೋಕಕ್ಕೆ ಯೋಗವನ್ನು ಪರಿಚಯ ಮಾಡಿದ್ದು ಶಿವ ಮಹಾದೇವ. ಹಾಗಾಗಿ ಶಿವನನ್ನ ಆದಿಯೋಗಿ ಅಂತ ಹೇಳ್ತಾರೆ. ಅವರು ಇವತ್ತು ಅಂದ್ರೆ ದಕ್ಷಿಣಾಯನದ ಪರ್ವಕಾಲದಲ್ಲಿ ಹಿಮಾಲಯದ ತಪ್ಪಲಿನಲ್ಲಿ ಸಪ್ತರ್ಷಿಗಳಿಗೆ ಯೋಗವನ್ನು ಹೇಳಿಕೊಟ್ಟು ಅದರ ಮೂಲಕ ಯೋಗವನ್ನು ಭೂಲೋಕಕ್ಕೆ ಪರಿಚಯ ಮಾಡಿಕೊಟ್ಟ. ಮುಂದಿನ 6 ತಿಂಗಳ ಕಾಲ ಮತ್ತು ಉತ್ತರಾಯಣ ಕಾಲಕ್ಕೆ ಸಪ್ತರ್ಷಿಗಳು ಇಡೀ ದೇಶದಾದ್ಯಂತ ಸಂಚರಿಸಿ ಯೋಗವನ್ನು ಪ್ರಚಾರ ಮಾಡಿದ್ದಾರೆ. ಅದು ಒಂದು ಹಿನ್ನೆಲೆ ಆದರೆ, ಇನ್ನೊಂದು ಹಿನ್ನೆಲೆ ಮಹಾವಿಷ್ಣುವಿಗೆ. ಭೂಮಿಯ 1 ವರ್ಷ, ಮಹಾವಿಷ್ಣುವಿಗೆ 1 ದಿನ. ಇವತ್ತಿನಿಂದ ಮಹಾವಿಷ್ಣು ಯೋಗ ನಿದ್ರೆಯಲ್ಲಿ ಇರ್ತಾನೆ 6 ತಿಂಗಳ ಕಾಲ ಅಂತ ಹೇಳ್ತಾರೆ. ಹಾಗಾಗಿ ಯೋಗಾಭ್ಯಾಸವನ್ನು ಭೂಲೋಕದಲ್ಲಿ ಮಾಡಲಿಕ್ಕೆ ಇದು ಸರಿಯಾಗಿರ್ತಕ್ಕಂಥ ಸಮಯ. ಅಂದರೆ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡಲಿಕ್ಕೆ ಮತ್ತೆ ಕಂಟಿನ್ಯೂ ಮಾಡಲಿಕ್ಕೆ ಸರಿಯಾಗಿರ್ತಕ್ಕಂಥ ಸಮಯ ಅಂತ ಹೇಳಿ ಒಂದು ಪೌರಾಣಿಕ ಹಿನ್ನೆಲೆ. 2015 ಮೊದಲನೇ ಅಂತಾರಾಷ್ಟ್ರೀಯ ಯೋಗ ದಿನ ಪ್ರಾರಂಭ ಆಯಿತು. ಹಾಗಾಗಿ ಈ ವರ್ಷ ಅದಕ್ಕೆ 12ನೇ ವರ್ಷದ ಸಂಭ್ರಮ. ನಮ್ಮ ನಿರಾಮಯ ಯೋಗ ಕುಟೀರಂ ಸುಮಾರು 19 ವರ್ಷಗಳಿಂದ ನಿರಂತರವಾಗಿ ಯೋಗಾಚಾರ್ಯ ಪದ್ಮವಿಭೂಷಣ ಡಾಕ್ಟರ್ BKIS ಅಯ್ಯಂಗಾರ್ ಅವರ ನೇರ ಶಿಷ್ಯರಾಗಿರ್ತಕ್ಕಂಥ ಶ್ರೀಯುತ ಬಿ ರಾಘವೇಂದ್ರ ಶೆಣೈ ಅವರ ಮಾರ್ಗದರ್ಶನದಲ್ಲಿ, ನೇತೃತ್ವದಲ್ಲಿ ಯೋಗ ಕ್ಷೇತ್ರದಲ್ಲಿ ನಿರಂತರವಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶಾಸ್ತ್ರವಾಕ್ಯ ಬಂದಿದೆ, ಪ್ರತಿನಿತ್ಯ ಸ್ನಾನ ಹೇಗೆ, ತಿಂಡಿ ಹೇಗೆ, ಭೋಜನ ಹೇಗೆ, ಅದೇ ರೀತಿ ಪ್ರತಿನಿತ್ಯ ತಪ್ಪದೆ ನಿಯತ ಕಾಲದಲ್ಲಿ ಶ್ರದ್ಧೆ ಮತ್ತು ಆದರಪೂರ್ವಕವಾಗಿ ಯೋಗಾಭ್ಯಾಸವನ್ನು ಮಾಡಬೇಕು ಅಂತ ಹೇಳ್ಬೋದು. ಈ ಶಾಸ್ತ್ರವಾಕ್ಯವನ್ನು ಚಾಚೂ ತಪ್ಪದೆ ನಮ್ಮ ಸಂಸ್ಥೆಯಲ್ಲಿ 19 ವರ್ಷಗಳಿಂದ ಯೋಗ ತರಗತಿಗಳು ನಡೀತಾ ಇದ್ದಾವೆ. ಬೆಳಗ್ಗೆ ಮತ್ತು ಸಂಜೆ ಯೋಗ ತರಗತಿಗಳು ನಡೀತಾ ಇದ್ದಾವೆ. ಪ್ರತಿ ದಿವಸವೂ ಕೂಡ, ಪ್ರತಿ ತರಗತಿಯೂ ಕೂಡ ಅದೇ ಸಮಯಕ್ಕೆ ಸರಿಯಾಗಿ ಪ್ರಾರಂಭ ಆಗುತ್ತೆ, ಅದೇ ಸಮಯಕ್ಕೆ ಸರಿಯಾಗಿ ಮುಕ್ತಾಯವಾಗುತ್ತೆ. ಒಂದು ದಿನವೂ 1 ನಿಮಿಷವೂ ತಡವಾಗಿಲ್ಲ. ಅದಲ್ಲದೆ ಅದೇ ಶ್ರದ್ಧೆ ಮತ್ತು ಅದೇ ಆಧಾರದಿಂದ ನಮ್ಮ ಗುರುಗಳು ಕ್ಲಾಸ್ಗಳನ್ನು ತಗೊಳ್ತಾರೆ. ಅದು ಹೇಗೆ ಅಂತ ಹೇಳಿದರೆ, ನಮ್ಮ ಮಲೆನಾಡಿನ ನಿತ್ಯ ಹರಿದ್ವರ್ಣ ಕಾಡುಗಳಿದ್ದಾಗೆ, ಅಥವಾ ಪಂಪ ಮಹಾಕವಿ ಹೇಳ್ದಂಗೆ ನಿಚ್ಚಂ ಹೊಸತು, ನಿತ್ಯವೂ ಹೊಸತು, ಎವರ್ ಗ್ರೀನ್. ಅದೇ ಆಸನ ಮಾಡಿದರೂ ಕೂಡ ಇವತ್ತು ಅದೇ ಆಸನ ಮಾಡಿದ್ದೀವಿ ಅಂತ ಅನ್ಸಲ್ಲ. ಇದೆಲ್ಲದಕ್ಕೂ ಮೂಲ ಕಾರಣ ನಮ್ಮ ಗುರುಗಳಿಗೆ ಇರತಕ್ಕಂಥ ಒಂದು ಶ್ರದ್ಧೆ, ಆ ಯೋಗದ ಬಗ್ಗೆ, ಆ ವಿದ್ಯೆಯ ಬಗ್ಗೆ ಇರತಕ್ಕಂಥ ಶ್ರದ್ಧೆ ಮತ್ತು ಆಧಾರ. ಅವರು ನಿಜವಾಗಲೂ ಯೋಗ ತಪಸ್ವಿ. ಅವರನ್ನು ನಮ್ಮ ಗುರುಗಳಾಗಿ ಪಡೆದಿರತಕ್ಕಂಥದ್ದು ನಮ್ಮ ಪುಣ್ಯ. ಇವತ್ತು ನಮ್ಮ ಸಭಾ ಕಾರ್ಯಕ್ರಮಕ್ಕೆ ಮುಖ್ಯ ಅಭ್ಯಾಗತರಾಗಿ ಬಂದಿರತಕ್ಕಂಥವರು ಡಾಕ್ಟರ್ HN ವೆಂಕಟೇಶ್ ಪ್ರಸನ್ನ ಅಂತ ಹೇಳಿ. ಅವರು ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆ ಕಂಡಿರ್ತಕ್ಕಂಥ ಅತ್ಯಂತ ದಕ್ಷ, ನಿಷ್ಠಾವಂತ ಅಧಿಕಾರಿ. ಅದರ ಜೊತೆಗೆ ಅವರದ್ದು ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ವ್ಯಕ್ತಿತ್ವ ಕೂಡ. ಅವರದ್ದು ಪ್ರೊಫೈಲು ತುಂಬ ದೊಡ್ಡದಿದೆ. ನಾನು
ಅದನ್ನು ಆದಷ್ಟು ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಮೂಲತಃ ಶೃಂಗೇರಿಯವರು, ಶೃಂಗೇರಿ ಹತ್ರ ಕಿಗ್ಗ ಅಂತೇಳಿ ಋಷ್ಯಶೃಂಗ ಮಹಾಸ್ವಾಮಿಯ ಕ್ಷೇತ್ರ, ಅಲ್ಲಿಯವರು ಕೃಷಿಕ ಕುಟುಂಬದವರು. ಅವರಿಗೂ ಯೋಗಕ್ಕೂ ವಿದ್ಯಾರ್ಥಿ ದೆಸೆಯಿಂದಲೇ ನಂಟು. ಯಾಕೆ ಅಂತ ಹೇಳಿದರೆ ಅವರು TCH ಹಾಗೂ ಯೋಗ ಶಿಕ್ಷಣ ಪಡೆದಿರ್ತಕ್ಕಂಥದ್ದು ಮಲ್ಲಾಡಿಹಳ್ಳಿಯಲ್ಲಿ. TCH ಆದ ಮೇಲೆ ಅವರು ಪ್ರಾಥಮಿಕ ಶಾಲಾ ಶಿಕ್ಷಕರಾಗಿ ತಮ್ಮ ವೃತ್ತಿಯನ್ನು ಪ್ರಾರಂಭಿಸಿದರು. ಆಮೇಲೆ ಅವರು ಗ್ರಾಫ್ ನೋಡಿ, ಇದು ನಿಜವಾಗ್ಲೂ ಯೋಗ ಸಾಧನೆ ಇದ್ದಾಗೆ. TCH ಮಾಡಿ ಶಿಕ್ಷಕರಾದ ಮೇಲೆ BA ಮಾಡಿ, B.Ed ಮಾಡಿ, MA ಕನ್ನಡದಲ್ಲಿ ಮಾಡಿ, ಕೊನೆಗೆ ಕರ್ನಾಟಕ ರಾಜ್ಯದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಇರತಕ್ಕಂಥ ಪೊಲೀಸ್ ವ್ಯವಸ್ಥೆ ಎಂಬತಕ್ಕಂಥ ಮಹಾಪ್ರಬಂಧವನ್ನು ಹಂಪಿ ವಿಶ್ವವಿದ್ಯಾಲಯಕ್ಕೆ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದಾರೆ. ಸಾವಿರದ 1994ರಲ್ಲಿ ಪೊಲೀಸ್ ಇಲಾಖೆಗೆ ಸೇರಿದರು. ಅದಾದ ಮೇಲೆ 3 ದಶಕಗಳಿಗೂ ಹೆಚ್ಚು ಕಾಲ ನಾನಾ ವಿಭಾಗಗಳಲ್ಲಿ, ನಾನಾ ಕಡೆಗಳಲ್ಲಿ, ನಾನಾ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಅವರ ಪ್ರೊಫೈಲು ಓದ್ತಾ ಹೋದರೆ ನಿಮಗೆ ಬಹಳ ಆಶ್ಚರ್ಯ ಆಗುತ್ತೆ. ನೋಡ್ಲಿಕ್ಕೆ ಆಗಿದ್ದಾರೆ ಅವರು ಎನ್ಕೌಂಟರ್ ಸ್ಪೆಷಲಿಸ್ಟ್, ಟೆರರಿಸಮ್, ನಕ್ಸಲಿಸಮ್, ಗುಂಡಾಯಿಸಮ್, ಡ್ರಗ್ ಟ್ರಾಫಿಕಿಂಗ್, ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಇವರೆಲ್ಲರನ್ನೂ ಬಗ್ಗು ಬಡಿದಿದ್ದಾರೆ. ಅದಕ್ಕೋಸ್ಕರ ವಿದೇಶಗಳಿಗೂ ಹೋಗಿರ್ತಕ್ಕಂಥ ತಂಡಗಳಲ್ಲಿದ್ದಾರೆ. ಇವರ ಹೆಚ್ಚಿನ ಸರ್ವೀಸು ಗುಪ್ತಚರ ದಳ, ಗುಪ್ತಚರ ಇಲಾಖೆ, ಆಮೇಲೆ ಅಪರಾಧ ಪತ್ತೆ ದಳ, CCB ಇಲ್ಲೇ ಅವರು ಹೆಚ್ಚು ಕಾಲ ಸಮಯವನ್ನು ಅಂದರೆ ಸೇವೆಯನ್ನು ಮಾಡಿದ್ದಾರೆ. ಇವರ ಒಂದು ಧೈರ್ಯ, ಸಾಹಸ, ಕರ್ತವ್ಯ ನಿಷ್ಠೆ, ಪ್ರಾಮಾಣಿಕತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಚಿನ್ನದ ಪದಕ 1 ಅಲ್ಲ 2 ಅಲ್ಲ 3 ಸಾಲಿ ಸಿಕ್ಕಿದೆ. ಅದರ ಜೊತೆಗೆ ರಾಷ್ಟ್ರಪತಿಗಳ ಮೆರಿಟೋರಿಯಸ್ ಪದಕವೂ ಕೂಡ ಅವರಿಗೆ ದಕ್ಕಿದೆ. ಇದಿಷ್ಟು ಅವ್ರ ಪ್ರೊಫೆಷನಲ್ ಲೈಫ್ ಆಯಿತು. ಪರ್ಸನಲ್ ಲೈಫಲ್ಲಿ ಅವರಿಗೆ ಯಕ್ಷಗಾನ, ನಾಟಕ, ರೂಪಕ ಇವುಗಳ ಬಗ್ಗೆ ಭಾಳ ಆಸಕ್ತಿ. ಈ ಮಲೆನಾಡು ಅಥವಾ ಕರಾವಳಿ ಕಡೆಯವರಿದ್ದರೆ ಅವರಿಗೆಲ್ಲ ಗೊತ್ತಿರುತ್ತೆ. ಗುಣ್ಮಿ ಕಾಳಿಂಗನವರು ಅಂತ ಹೇಳಿದರೆ ಯಕ್ಷಗಾನದಲ್ಲಿ ಸ್ಟಾರ್ ಭಾಗವತರು. ಅವರದ್ದು ಆಗಿನ ಕ್ಯಾಸೆಟ್ ಯುಗದಲ್ಲಿ ಅವರ ಅನೇಕ ಕ್ಯಾಸೆಟ್ಗಳನ್ನು, ಅಮೃತಮತಿ ಅಂತಕ್ಕಂಥದ್ದು ಭಾಳ ಫೇಮಸ್ ಕ್ಯಾಸೆಟ್ಟು, ಅದರದ್ದು ನಿರ್ಮಾಣವನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಭದ್ರಾವತಿ ಆಕಾಶವಾಣಿಯಲ್ಲಿ ಅನೇಕ ಯಕ್ಷಗಾನ, ನಾಟಕ ರೂಪಗಳ ನಿರ್ವಹಣೆಯನ್ನು ಕೂಡ ಮಾಡಿದ್ದಾರೆ. ಅಂತಹ ಒಂದು ಅಪರೂಪದ ವ್ಯಕ್ತಿತ್ವದ ಡಾಕ್ಟರ್ ವೆಂಕಟೇಶ್ ಪ್ರಸನ್ನ ಅವರು ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ನಮಗೆಲ್ಲರೂ ಬಹಳ ಸಂತೋಷವಾಗಿರ್ತಕ್ಕಂಥ ಸಂಗತಿ. ನಮ್ಮಲ್ಲಿ ಮಂಜುನಾಥ್ ಅಂತ ಹೇಳಿ ಜಿಗಣಿ ಪೊಲೀಸ್ ಸ್ಟೇಷನಲ್ಲಿ ಒಬ್ಬರು ಇನ್ಸ್ಪೆಕ್ಟರ್ ಆಗಿದ್ದಾರೆ. ಅವರು ನಿತ್ಯ ಕ್ಲಾಸಿಗೆ ಬರ್ತಾರೆ. ಅವರ ಪರಿಚಯದ ಮೂಲಕ ಇವರನ್ನು ಪರಿಚಯ ಮಾಡ್ಕೊಂಡು ಬರಲಿಕ್ಕೆ ಹೇಳಿದ್ವಿ. ಸಂತೋಷದಿಂದ ಒಪ್ಪಿ ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ, ನಿರಾಮಯ ಯೋಗ ಕುಟೀರದ ಪರವಾಗಿ ಅವರಿಗೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆಯೇ ನಮ್ಮ ಒಂದು ನೆನಪಿನ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತೀವಿ. ಹಾಗೆ ಇವರ ಆಸಕ್ತಿ ಕೇವಲ ಯಕ್ಷಗಾನ, ನಾಟಕ, ರೂಪಕಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಸಂಸ್ಕೃತ, ಸ್ಪಿರಿಚುಯಾಲಿಟಿ, ಆಧ್ಯಾತ್ಮ ಇವುಗಳಲ್ಲೂ ಕೂಡ ಬಹಳ ಆಸಕ್ತಿಯನ್ನು ಹೊಂದಿದ್ದಾರೆ. ಅದರಲ್ಲಿ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ, ಕೃಷಿಯನ್ನು ಮಾಡಿದ್ದಾರೆ. ಅವುಗಳನ್ನೆಲ್ಲವೂ ಅವರು ಅಷ್ಟಾಗಿ ಹೇಳ್ಕೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಅಂತಾರಾಷ್ಟ್ರೀಯ ಯೋಗ ದಿನ ಇವತ್ತು. ಪ್ರತಿ ವರ್ಷವೂ ಕೂಡ ಒಂದು ಘೋಷವಾಕ್ಯದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತೆ. ಈ ವರ್ಷದ ಥೀಮ್ ಏನು ಅಂತ ಹೇಳಿದರೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತ ಹೇಳ್ಬಿಟ್ಟು. ನಮ್ಮಲ್ಲಿ ಅನೇಕ ವರ್ಷಗಳಿಂದ ಅನೇಕ ಜನ ಯೋಗಾಭ್ಯಾಸ ಮಾಡ್ತಾ ಇದ್ದಾರೆ. ಈ ವರ್ಷಕ್ಕೆ 75 ಸಂವತ್ಸರಗಳನ್ನು ಪೂರೈಸಿರತಕ್ಕಂಥ 3 ಜನರನ್ನು ಗುರುತಿಸಿಬಿಟ್ಟು ಗೌರವಿಸಬೇಕು ಅಂತ ಹೇಳಿ ನಿಶ್ಚಯ ಮಾಡ್ಕೊಂಡಿದ್ದೇವೆ. ಹಾಗಾಗಿ 75 ವರ್ಷಕ್ಕಿಂತ ಮೇಲಿದ್ದವರು ನಮ್ಮಲ್ಲಿದ್ದಾರೆ. ಆದರೆ ಈ ವರ್ಷಕ್ಕೆ 75 ಸಂವತ್ಸರಗಳನ್ನು ಯಾರು ಪೂರೈಸಿದ್ದಾರೆ ಅಂತಹ ಒಂದು 3 ಜನರನ್ನು ಕರಿತೀನಿ. ಅವರು ದಯಮಾಡಿ ವೇದಿಕೆ ಹತ್ರ ಬರಬೇಕು, ನಮ್ಮಿಂದ ಒಂದು ಗೌರವ ಕಾಣಿಕೆಯನ್ನು ಸ್ವೀಕರಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸುಕನ್ಯಾ ನಾರಾಯಣ್, ಶ್ರೀಮತಿ ಸುಕನ್ಯಾ ನಾರಾಯಣ್, ಶ್ರೀಮತಿ ಚಂದ್ರಾವತಿ ಮತ್ತು ಶ್ರೀಮತಿ ವೃಂದಾಪರಿ ದಯಮಾಡಿ ಬನ್ನಿ ವೇದಿಕೆಯ ಹತ್ತಿರ.
ಓಂ ಶ್ರೀ ಗುರುಭ್ಯೋ ನಮಃ. ಇವತ್ತು ನನಗೆ ಆನರ್ ಮಾಡಿ ಪ್ರೂವ್ ಮಾಡಿದ್ದಾರೆ ಯೋಗ ಇಸ್ ದಿ ಬೆಸ್ಟ್ ಎವರ್ ಪ್ರೈಸ್ಲೆಸ್ ಗಿಫ್ಟ್ ಇನ್ ಯುವರ್ ಲೈಫ್ ಅಂತ. ಆ್ಯಂಡ್ ನನ್ನ ಓನ್ ಎಕ್ಸ್ಪೀರಿಯನ್ಸ್ ಏನು ಅಂದರೆ ಸರ್ ಇಟ್ಸ್ ದಿ ಏಜಿಂಗ್ ಪ್ರಾಸೆಸ್. ಏಜಿಂಗ್ ಪ್ರಾಸೆಸ್ನಲ್ಲಿ ಎವ್ರಿ ಡೇ ಲೈಫಲ್ಲಿ ಬರುವ ಫಿಸಿಕಲ್ ಏಲ್ಮೆಂಟ್ಸ್ ಆಗಲಿ ಸಣ್ಣ ಪುಟ್ಟ ಅದಕ್ಕೆಲ್ಲ ಅವರ ಗೈಡೆನ್ಸ್ ಪ್ರಕಾರ ಅವರ ವಾಯ್ಸ್ ರೆಸನೇಟ್ ಆಗುತ್ತೆ. ಆಸನಗಳ ಮೂಲಕ, ಸ್ಟ್ರೆಚಿಂಗ್ ಮಾಡೋ ಮೂಲಕ, ಟ್ವಿಸ್ಟಿಂಗ್ ಮೂಲಕ ಐ ಕ್ಯಾನ್ ಗೆಟ್ ಓವರ್ ಇಟ್. ಈವನ್ ದ ಮೆಂಟಲ್ ಆಂಗ್ಸೈಟೀಸ್ ದಟ್ ಕ್ಯಾನ್ ಬಿ controlled and I have an equilibrium mind. Thank you, sir, so much. I have no words to count on this. ಎರಡು ವರ್ಷದ ಹಿಂದೆ ಸುಮಾರು ಒಂದು 20 ಜನ ಇದೇ ಥರ 75 ದಾಟಿದವ್ರನ್ನ ಮಾಡಿಸಿದ್ದು. ಅದರಲ್ಲಿ 83 ವಯಸ್ಸು 85 ವಯಸ್ಸಿನವರು ಕೂಡ ಇದ್ದರು. ಆ ನಂತರ 75 ಆದವರು ಅಂತ ಹುಡುಕಿದ್ರೆ 75 ಆಗಲಿ ಡ್ಯೂ ಇದ್ದವ್ರು ಇದ್ದಾರೆ ಇನ್ನೂ ಮುಂದಿನ ವರ್ಷಕ್ಕೆ ಸಿಗ್ತಾರೆ ಮೋಸ್ಟ್ಲಿ ಅವರು. ಹಾಗೆ 75 ಆದವ್ರು ಮಾತ್ರ ನಾವು ಇದು ಮಾಡಿದ್ದೀವಿ. 70 ದಾಟಿದವರು ತುಂಬ ಜನ ಇದ್ದಾರೆ, ಆದರೂ ರೆಗ್ಯುಲರ್ ಆಗಿ ಎಲ್ಲ ಕ್ಲಾಸಿಗೆ ಬರ್ತಾಯಿದ್ದಾರೆ. ಈಗ ಡಾಕ್ಟರ್ ಎನ್ ವೆಂಕಟೇಶ್ ಪ್ರಸನ್ನ ಅವರು 4 ಮಾತುಗಳನ್ನು ಆಡಬೇಕು ಅಂತ ಕೇಳ್ಕೊಂಡು. ಎಲ್ಲರಿಗೂ ನಮಸ್ಕಾರ. ಸಮಾಜ ಪುರುಷನ ಅಭಂಗ ಪೂಜೆಗೆ ಸಹಸ್ರ ಯುವಕಮಲಗಳನ್ನು ಅರಳಿಸುವಂತಹ ರಾಷ್ಟ್ರಹಿತದ ತಪಶ್ಚರ್ಯೆಯಲ್ಲಿ ಹಲವು ದಶಕಗಳಿಂದ ದುಡಿತಾ ಇರತಕ್ಕಂತಹ ಪ್ರಾತಸ್ಮರಣೀಯ ರಾಘವೇಂದ್ರ ಶೆಣೆಯವರೇ, ಇಲ್ಲಿ ನೆರೆದಿರತಕ್ಕಂತಹ ಎಲ್ಲ ಯೋಗಪಟುಗಳೇ, ಇವತ್ತು ವಿಶ್ವ ಯೋಗ ದಿನಾಚರಣೆ. 10 ನಿಮಿಷ ಮಾತಾಡಬೇಕು ಅಂತ ಹೇಳಿ ರಾಘವೇಂದ್ರ ಶೆಣೆಯವರು ಹೇಳಿದರು. 10 ದಿನ ಮಾತನಾಡುವ ವಿಷಯವನ್ನು 10 ನಿಮಿಷದಲ್ಲಿ ಮಾತನಾಡೋದು ತುಂಬ ಕಷ್ಟ. ಪ್ರಯತ್ನ ಮಾಡ್ತೀನಿ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಯಾಕೆಂದರೆ ನಾನು ಮೇಷ್ಟ್ರಾಗಿ ಕೆಲಸ ಮಾಡಿದವನು, ಗಂಟೆ ಹೊಡೆಯದೆ ಪಾಠ ನಿಲ್ಲಿಸೋದಿಲ್ಲ. ರಾಘವೇಂದ್ರ ಅನ್ನೋ ಹೆಸರು ಅದ್ಯಾಕೋ ತುಂಬ ಹತ್ತಿರ ಆಗ್ತಾಯಿದೆ. ಮಲ್ಲಾಡಿಹಳ್ಳಿಯ ರಾಘವೇಂದ್ರ ಸ್ವಾಮೀಜಿಗಳ ಆಶ್ರಮದಲ್ಲಿ ಯೋಗವನ್ನು ಕಲ್ತಿದ್ದು 84-85ರಲ್ಲಿ. ನೇರವಾಗಿ ವಿಷಯಕ್ಕೆ ಬರ್ತೀನಿ. ಯೋಗ ಅಂದರೆ ಏನು ಅಂತ ನೋಡಿ. ಭಾರತೀಯ ಪರಂಪರೆಯಲ್ಲಿ ನೀವು ಭಾರತೀಯ ಪರಂಪರೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೋದರೆ ಯೋಗದ ಹೊರತಾಗಿ ಭಾರತೀಯ ಪರಂಪರೆಯನ್ನು ಅಧ್ಯಯನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಪ್ರಪಂಚಕ್ಕೆ ನಾವು ಏನು ಕೊಟ್ಟಿದ್ದೀವಿ, ಪ್ರಪಂಚಕ್ಕೆ ಭಾರತ ಏನು ಕೊಟ್ಟಿದೆ ಅಂತ ಕೇಳಿದರೆ, ಈಗ ಇವ್ರು ಹೇಳಿದ್ರಲ್ಲ, ಏನು ಕೊಟ್ಟಿಲ್ಲ ಅಂತ ನೀವು ಮರುಪ್ರಶ್ನೆಯನ್ನು ಮಾಡಬೇಕು. ಯೋಗ ಭಾರತೀಯ ವ್ಯಕ್ತಿಯ ಒಬ್ಬನ ಹುಟ್ಟಿನಿಂದ ಸಾವಿನವರೆಗೆ ಅನನ್ಯವಾಗಿ ಅವನ ದೇಹದೊಂದಿಗೆ ಮತ್ತು ಜೀವನದೊಂದಿಗೆ ಹೊಂದಿಕೊಂಡು ಬಂದಿದೆ. ಸಂಸ್ಕೃತದಲ್ಲಿ ಯಾವುದೇ ಒಂದು ಪದ ಅದು ಎಲ್ಲಿಂದ ಬಂತು, ಅದರ ಹುಟ್ಟು ಹೇಗೆ ಆಯಿತು ಅಂತ, ಒಂದು ಶಬ್ದದ ಹುಟ್ಟುವಿಕೆಗೆ ವ್ಯುತ್ಪತ್ತಿ ಅಂತ ಕರೀತಾರೆ. ಉತ್ಪತ್ತಿ ಅಲ್ಲ, ವ್ಯುತ್ಪತ್ತಿ ಅಂತ ಕರೀತಾರೆ. ಶಬ್ದದ ಹುಟ್ಟು ಹೇಗೆ ಅಂತ, ಅದಕ್ಕೊಂದು ಮೂಲ ಧಾತು ಅಂತ ಇರ್ತದೆ. ಆ ಮೂಲ ಧಾತುವಿನಿಂದ ಹೇಗೆ ಹುಟ್ಟುಕೊಳ್ತು ಅಂತ. ಹಾಗೆ ಈ ಯೋಗ ಅನ್ನುವಂಥದ್ದು ಶಬ್ದ ಇದೆಯಲ್ಲ, ಆ ಶಬ್ದ ಯುಜ್ ಅನ್ನುವಂತಹ ಒಂದು ಧಾತುವಿನಿಂದ ಹುಟ್ಟಿದೆ ಅಂತ.
ಯುಜ್ ಅಂದರೆ ಏನು ಅಂತಂದರೆ ಸೇರಿಸುವುದು ಅಂತ ಅರ್ಥ, ಬಂಧಿಸುವುದು ಅಂತ ಅರ್ಥ. ಹಾಗಿದ್ರೆ ನಾವೆಲ್ಲರೂ ಯೋಗಗಳನ್ನು ಮಾಡ್ತಾ ಇದ್ದೀವಲ್ಲ, ಏನನ್ನು ಸೇರಿಸ್ತಾ ಇದ್ದೀವಿ ಅನ್ನೋದು ಪ್ರಶ್ನೆ. ಭಾರತೀಯ ತತ್ವಶಾಸ್ತ್ರದ ಮೂಲ ಪ್ರಶ್ನೆ ಹುಟ್ಟಿದ್ದು ಎಲ್ಲಿಂದ ಅಂತಂದರೆ ಇಲ್ಲಿಂದನೇ. ಹೇಗೆ ಅಂದರೆ ನೀನು ಯಾರು ಅಂತ. ಬಹಳ ದೊಡ್ಡ ಪ್ರಶ್ನೆ, ಉತ್ತರ ಹುಡುಕಬೇಕಾದದ್ದು ಬಹಳ ದೊಡ್ಡ ಕಷ್ಟದ ಕೆಲಸ ಕೂಡ. ಈಗ ನೀನು ಯಾರು ಅಂತ ನಾನು ನಿಮಗೆ ಕೇಳ್ತೀನಿ ಅಂತ ಇಟ್ಕೊಳ್ಳಿ. ಉದಾಹರಣೆಗೆ ನಿಮ್ಮ ಹೆಸರು ರಮೇಶ ಅಂತ ಇಟ್ಕೊಳ್ಳೋಣ. ಈಗ ನೀವೇನು ಹೇಳ್ತೀರಿ? ನನ್ನ ಹೆಸರು ರಮೇಶ ಅಂತೀರಿ. ಆಗ ನಾನು ಹೇಳ್ತೀನಿ, ನೀನು ರಮೇಶ ಅಲ್ಲ. ನೀನು ಹುಟ್ಟಿದ 11 ದಿನಗಳ ನಂತರ ನಿನ್ನ ಅಪ್ಪ ಅಮ್ಮ ನಾಮಕರಣ ಶಾಸ್ತ್ರವನ್ನು ಮಾಡಿ ನಿನಗೆ ಇಟ್ಟ ಹೆಸರು ರಮೇಶ. ಹಾಗಿದ್ದರೆ ನೀನು ಹುಟ್ಟಿದ 11 ದಿನಕ್ಕಿಂತ ಮೊದಲು ನೀನು ಯಾರು? ಸ್ವಲ್ಪ ಪ್ರಶ್ನೆ ಕಷ್ಟ ಆಯ್ತು. ಈಗ ರಮೇಶ ಸತ್ತೋದ ಅಂತ ಇಟ್ಕೊಳ್ಳೋಣ. ರಮೇಶ ಅಂತ ಕರೆದ್ರೆ ಇದುವರೆಗೆ ರಮೇಶ ಅಂತ ಹೇಳಿದ್ದಕ್ಕೆ ಪ್ರತಿಧ್ವನಿ ಕೊಡ್ತಿದ್ದಂತಹ ವ್ಯಕ್ತಿಯ ಬಾಡಿ ಅಲ್ಲೇ ಇದೆ, ಅವನು ಪ್ರತಿಧ್ವನಿಸ್ತಾ ಇಲ್ಲ ಈಗ. ಹಾಗಿದ್ದರೆ ಇದುವರೆಗೆ ಈ ದೇಹದಲ್ಲಿದ್ದಂತಹದ್ದೊಂದು ಶಕ್ತಿ ಇತ್ತಲ್ಲ, ಆ ಶಕ್ತಿ ಯಾವುದು? ಅದು ಹೇಗೆ ಬಂತು? ಎಲ್ಲಿಂದ ಬಂತು? ಹೇಗೆ ಹೋಯಿತು? ಎಲ್ಲಿಗೆ ಹೋಯಿತು? ಅದರ ಸ್ವರೂಪ ಏನು? ಈ ಪ್ರಶ್ನೆಗಳನ್ನು ತತ್ವಶಾಸ್ತ್ರ ಹಾಕ್ಕೊಳ್ಳುತ್ತೆ. ಅದು ಹಾಕ್ಕೊಂಡು ಅದೇ ಉತ್ತರವನ್ನು ಕಂಡುಕೊಳ್ಳುತ್ತೆ. ನನ್ನೊಳಗೊಂದು ಶಕ್ತಿ ಇದೆ ಅಂತ. ನನ್ನೊಳಗೊಂದು ಶಕ್ತಿ ಇದೆ. ಅದನ್ನೇ ದೊಡ್ಡವರು ಜೀವಾತ್ಮ ಅಂತ ಕರೆದ್ರು, ಆತ್ಮ ಅಂತ ಕರೆದ್ರು, ಪರಮಾತ್ಮನ ಶಕ್ತಿ ಅಂತ ಕರೆದ್ರು. ಹೃದಯ ಕಮಲ ಮಧ್ಯೆ ಸೂರ್ಯಬಿಂಬಾಸನಸ್ಥಂ ಸಕಲ ಭುವನ ಬೀಜಂ ಸೃಷ್ಟಿ ಸಂಹಾರ ಹೇತು. ಆ ಶಕ್ತಿ ಎಲ್ಲಿದೆ ಅಂದರೆ ಹೃದಯದ ಕಮಲದಲ್ಲಿ ಇದೆಯಂತೆ. ನೋಡಿ, ನಮ್ಮ ಪ್ರಾಚೀನರು ಎಷ್ಟು ಬುದ್ಧಿವಂತರಿದ್ದರು ಅಂದರೆ, ಇವತ್ತು ಹಾರ್ಟನ್ನು ಆಪರೇಷನ್ ಮಾಡಿದರೆ ಒಂದು ಕಡೆಗೆ ದ್ವಿದಳ ಕವಾಟ, ಇನ್ನೊಂದು ಕಡೆಗೆ ತ್ರಿದಳ ಕವಾಟ, ಈ 5 ದಳಗಳು ಸೇರಿದರೆ ಒಂದು ಕಮಲ. ಈ ಹೃದಯ ಕಮಲ ಇದೆ ಅಂತ ಹೇಳಿದ್ರು. ಆ ಹೃದಯದ ಕಮಲದಲ್ಲಿ ಈ ಆತ್ಮಶಕ್ತಿ ಅಂತ ಹೇಳುವಂಥದ್ದಿದೆ. ಈ ಆತ್ಮಶಕ್ತಿ ಪರಮಾತ್ಮ ಶಕ್ತಿಯ ಜೊತೆಗೆ ಸೇರಿಸಬೇಕು, ಬಂಧಿಸಬೇಕು ಅಂತ ಹೇಳುವುದೇ ಯುಜ್ ಅನ್ನುವ ಶಬ್ದದ ಪರಿಕಲ್ಪನೆ. ಅಂದರೆ ಸೇರಿಸುವುದು, ಬಂಧಿಸುವುದು. ಈ ಜೀವಾತ್ಮವನ್ನು ಪರಮಾತ್ಮನ ಜೊತೆಗೆ ಸೇರಿಸುವುದು ಹೇಗೆ ಅಂತ ಹೇಳೋದಕ್ಕೆ ನಿಮಗೆ ಮೆಟ್ಟಿಲುಗಳನ್ನು ಹಾಕಿಕೊಟ್ಟರು ಪತಂಜಲಿ ಮಹಾಮುನಿಗಳು. 8 ಮೆಟ್ಟಿಲುಗಳನ್ನು ಹಾಕಿಕೊಟ್ರು. ಹಾಗಾದರೆ ಯೋಗಶಾಸ್ತ್ರವನ್ನು ಹೇಳಿಕೊಟ್ಟವರು ಕೇವಲ ಪತಂಜಲಿಗಳ ಅಂದರೆ ಖಂಡಿತ ಅಲ್ಲ. ಅವರು ಶತಮಾನ ಸುಮಾರು 4ರಿಂದ ಕ್ರಿಸ್ತಪೂರ್ವ 4ರಿಂದ 3ನೇ ಶತಮಾನ ಅಂತ ಹೇಳ್ತಾರೆ. ನಿಖರವಾಗಿ ಗೊತ್ತಿಲ್ಲ ಪತಂಜಲಿಗಳ ಕಾಲ. ಆದರೆ ಅದಕ್ಕಿಂತ ಹಿಂದೆ ಶಿವಸಂಹಿತ ಅಂತ ಬರುತ್ತೆ. ಶಿವಸಂಹಿತದಲ್ಲಿ ಯೋಗದ ಪರಿಕಲ್ಪನೆ ಇದೆ. ಅಷ್ಟು ಮಾತ್ರ ಅಲ್ಲ, ಕಠೋಪನಿಷತ್ತಿನಲ್ಲಿ ಕೇರಂಡ ಸಂಹಿತದಲ್ಲಿ ಯೋಗದ ಪರಿಕಲ್ಪನೆ ಇದೆ. ಮೈತ್ರಾಯಣೀಯ ಅಂತ ಹೇಳುವಂಥದ್ದು ಒಂದು ಸಂಹಿತೆ ಇದೆ. ನಮ್ಮಲ್ಲಿ 1018 ಉಪನಿಷತ್ತುಗಳಿತ್ತು ಅಂತ ಹೇಳ್ತಾರೆ. ಆದರೆ 20 ಉಪನಿಷತ್ತುಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ ಕಠೋಪನಿಷತ್ತಲ್ಲಿ ಯೋಗದ ಪರಿಕಲ್ಪನೆ ಬರುತ್ತೆ. ಈಗ ಈ ಯೋಗದ ಪರಿಕಲ್ಪನೆ ಇದೆ. ಈಗ ಹಾಗಿದ್ದರೆ ಹೇಗೆ ನಾವು ಜೀವಾತ್ಮನನ್ನು ಪರಮಾತ್ಮನಲ್ಲಿಗೆ ಸೇರಿಸುವುದು? ನಾವು ಬಹುತೇಕ ನಾವೇನು ಅಂದ್ಕೊಂಡಿದ್ದೀವಿ ಅಂದರೆ, ಯೋಗ ಅಂದರೆ ಕೇವಲ ಆಸನಗಳು, ಪ್ರಾಣಾಯಾಮ ಮತ್ತು ಧ್ಯಾನ ಅಂತ. ಆಸನ, ಪ್ರಾಣಾಯಾಮ, ಧ್ಯಾನ ಯೋಗ ಹೌದು. ಇದನ್ನು ಹೇಗೆ ನೀವು ಒಂದು ಅರ್ಥ ಮಾಡ್ಕೋಬೇಕು ಅಂದರೆ, ಒಂದು ದೊಡ್ಡದಾದಂಥ ಮರ ಇದೆ ಅಂತ ಇಟ್ಕೊಳ್ಳಿ. ಮರಕ್ಕೆ ಬೇರಿದೆ, ಕಾಂಡ ಇದೆ, ರಂಬೆ ಕೊಂಬೆಗಳಿದ್ದಾವೆ, ಹೂವಿದೆ, ಹಣ್ಣಿದೆ, ಎಲೆ ಇದೆ, ಎಲ್ಲವೂ ಇದೆ. ಆದರೆ ಒಂದು ಹೂವನ್ನು ತಗೊಂಡು ನಾವು ಅದನ್ನು ಮರ ಅಂತ ಹೇಳಲಿಕ್ಕಾಗತ್ತಾ ಅಂದರೆ ಆಗೋದಿಲ್ಲ. ಬೇರನ್ನು ತಗೊಂಡು ಮರ ಅಂತ ಹೇಳಲಿಕ್ಕಾಗತ್ತಾ ಅಂದರೆ ಆಗೋದಿಲ್ಲ. ಇವೆರಡೂ ಆಗೋದಿಲ್ಲ. ಇಡೀ ಸಮಷ್ಟಿಯಾಗಿ ಯೋಚನೆ ಮಾಡಿದಾಗ ಮಾತ್ರ ಅದು ಮರ ಆಗುತ್ತೆ. ಹಾಗೆ ಯೋಗ ಅಂದರೆ ಕೇವಲ ಪ್ರಾಣಾಯಾಮ ಅಲ್ಲ, ಆಸನ ಅಲ್ಲ, ಧ್ಯಾನವೂ ಅಲ್ಲ. ಇವೆಲ್ಲವೂ ಅವುಗಳ ಭಾಗಗಳು. ಅದನ್ನು ತುಂಬ ಸುಂದರವಾಗಿ ಪತಂಜಲಿ ಮಹರ್ಷಿಗಳು 8 ಮೆಟ್ಟಿಲುಗಳನ್ನು ಹಾಕಿಕೊಡ್ತಾರೆ ನಮಗೆ. ಅದೇ ನಮಗೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ ಮತ್ತು ಸಮಾಧಿ. ಎಲ್ಲರಿಗೂ ಗೊತ್ತಿದೆ. ಯಮ ಮತ್ತು ನಿಯಮ, ನನಗೆ ಫಸ್ಟು ರಾಘವೇಂದ್ರ ಶೆಣೆಯವರು ನೀವು ಯೋಗ ದಿನಾಚರಣೆಗೆ ಬರಬೇಕು ಅಂತ ಹೇಳಿದಾಗ ನನಗೊಂದು ಸಂದೇಹ ಹುಟ್ಟಿತು. ಏನು ಸಂದೇಹ ಅಂತ ಹೇಳಿದ್ರೆ, ಈ ಇಮಾಮ್ ಸಾಹಿಬಿಗೂ ಗೋಕುಲಾಷ್ಟಮಿಗೂ ಏನು ಸಂಬಂಧ ಅಂತ. ಈ ಪೊಲೀಸರನ್ನ ಯಾಕೆ ಕರೀತಾರೆ ಇವರು ಅಂತ. ಆಮೇಲೆ ಇದನ್ನೆಲ್ಲ ಓದೋಕ್ಕೆ ಶುರು ಮಾಡಿದ್ಮೇಲೆ ನನಗೆ ಅನ್ನಿಸ್ತು, ಸರ್ ಪೊಲೀಸರಿಗೂ ಈ ಯೋಗಕ್ಕೂ ಭಾಳ ಹತ್ತಿರ ಸಂಬಂಧ ಇದೆ ಅಂತ. ಹೇಗೆ ಅಂದರೆ ನೋಡಿ, ಯಮ ಮತ್ತು ನಿಯಮಗಳಿದಾವಲ್ಲ, ಈ ಯಮ ಮತ್ತು ನಿಯಮಗಳನ್ನು ನೀವು ಸರಿಯಾಗಿ ಪಾಲನೆ ಮಾಡಿದರೆ ಪೊಲೀಸ್ ಡಿಪಾರ್ಟ್ಮೆಂಟೇ ಬೇಡ ಸರ್.
ಪೊಲೀಸ್ ಡಿಪಾರ್ಟ್ಮೆಂಟು ಬೇಡ, ಕೋರ್ಟು ಬೇಡ. ಡೂ ಆ್ಯಂಡ್ ಡು ನಾಟ್ಸ್ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ನೋಡ್ರಿ. ಮಾಡಬೇಕಾದದ್ದು ಮಾಡಬಾರ್ದು. ಅಂದರೆ ಈಗ ನಾವು ಒಂದು ಸಮಾಜದೊಳಗೆ ಬದುಕ್ತಾ ಇದ್ದೀವಿ. ಈ ಸಮಾಜದಲ್ಲಿ ಯಮ ಅಂತ ಹೇಳಿದ್ರೆ ಮಾಡಬಾರದ್ದು ಯಾವುದು ಅಂತ ಹೇಳೋದನ್ನು ಮೊದಲು ಹೇಳ್ತಾನೆ. ಮಾಡಬಾರದ್ದು ಯಾವುದು ಅಂತ ಹೇಳಿದರೆ ಅಹಿಂಸೆಯನ್ನು ಮಾಡಬಾರದು. ಅಹಿಂಸಾ ಸತ್ಯಮಸ್ತೇಯ ಅಂದರೆ ಸತ್ಯವನ್ನು ಹೇಳಬೇಕು. ಅಹಿಂಸೆ ಅಂತ ಹೇಳಿದರೆ ಈಗ ದೈಹಿಕವಾದ ಹಿಂಸೆ ಅಂತಲ್ಲ, ಮಾನಸಿಕವಾಗಿ ಕೂಡ ನಾವು ಬೇರೆಯವರಿಗೆ ಹಿಂಸೆ ಕೊಡಬಾರ್ದು ಅಂತ. ಮಾತಿನಲ್ಲಿ ನಾನು ಇನ್ನೊಬ್ಬನಿಗೆ ಹಿಂಸೆ ಮಾಡುವುದು ಕೂಡ ಹಿಂಸೆ ಆಗುತ್ತೆ, ಅದನ್ನು ಕೂಡ ಮಾಡಬಾರ್ದು ಅಂತ. ಸತ್ಯ ಅಂತ ಹೇಳೋದು ಬಹಳ ಕಷ್ಟ. ಯಾಕೆ ಅಂತ ಹೇಳಿದ್ರೆ ರಾಮಾಯಣದಲ್ಲಿ ಒಂದು ಕತೆ ಬರುತ್ತೆ, ನೋಡಿದಿರಲ್ಲ ನೀವು. ಅದರಲ್ಲಿ ಮಾರೀಚನಿಗೆ ಹೇಳ್ತಾನೆ ರಾವಣ, ನೀನು ಹೋಗು, ಆಶ್ರಮದೊಳಗೆ ಸೀತೆ ಇದ್ದಾಳೆ, ಬಂಗಾರದ ಜಿಂಕೆಯ ವೇಷವನ್ನು ಧರಿಸ್ಕೊಂಡು ಹೋಗಿ ಅವಳನ್ನು ಈಚೆಗೆ ಕರ್ಕೊಂಡು ಬಾ, ನಾನು ಅವಳನ್ನು ಅಪಹರಿಸ್ತೀನಿ ಅಂತ. ಆಗ ಅವನು ಹೇಳ್ತಾನೆ, ಸ್ತ್ರೀಯನ್ನು ಅಪಹರಿಸುವುದು ಅಪರಾಧ, ಮಾಡಬಾರ್ದು ಅಂತ. ಅದಕ್ಕೆ ನಿನ್ನನ್ನು ಕೊಲ್ತೀನಿ ಅಂತಾನೆ ರಾವಣ. ನಿನ್ನ ರಾಜದ್ರೋಹಿ ಅಂತ ಪರಿಗಣನೆ ಮಾಡ್ತೀನಿ ಅಂತಾನೆ. ರಾಜದ್ರೋಹಿ ಎನ್ನುವ ಅಪವಾದ ಕಟ್ಟಿಕೊಳ್ಳೋದಕ್ಕಿಂತ ಈ ಕೆಲಸ ಮಾಡಿ ಸಾಯುವುದೇ ಮೇಲು ಅಂತ ಹೇಳಿ ಅವನು ಜಿಂಕೆಯ ವೇಷವನ್ನು ಧರಿಸ್ತಾನೆ. ಆಗೊಂದು ಮಾತನ್ನು ಹೇಳ್ತಾನೆ, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನಬ್ರೂಯಾತ್ ಸತ್ಯಮ ಪ್ರಿಯಂ ಅಂತ. ಸತ್ಯವಾದದ್ದನ್ನು ಹೇಳು, ಪ್ರಿಯವಾದದ್ದನ್ನು ಹೇಳು, ಆದರೆ ಅಪ್ರಿಯವಾದ ಸತ್ಯವನ್ನು ಹೇಳಬೇಡ ಅಂತ. ಈಗ ನಾವು ಅಪ್ರಿಯವಾದ ಸತ್ಯವನ್ನು ಹೇಳಬೇಕಾಗತ್ತೆ ಕೆಲವು ಸರಿ ಈಗಿನ ಕಾಲದಲ್ಲಿ. ಹಾಗೆ ಸತ್ಯವನ್ನು ಪರಿಪಾಲನೆ ಮಾಡಬೇಕು. ಒಂದು ಅಹಿಂಸೆ ಆಯಿತು, ಮತ್ತೊಂದು ಸತ್ಯ ಪರಿಪಾಲನೆ ಆಯಿತು. ನಂತರ ಬರುವಂಥದ್ದು ಅಹಿಂಸಾ ಸತ್ಯಮಸ್ತೇಯ ಬ್ರಹ್ಮಚರ್ಯ ಪರಿಗ್ರಹ. ಬ್ರಹ್ಮಚರ್ಯ ಅಂತ ಹೇಳಿದರೆ ಕೇವಲ ದೈಹಿಕ ಕಾಮನೆಗಳು ಅಂತಲ್ಲ, ಮನೋಕಾಮನೆಗಳು ಕೂಡ. ಮನೋಕಾಮನೆಗಳನ್ನು ನಿಗ್ರಹಿಸುವುದು ನಮಗೆ ಕಷ್ಟ ಆಗ್ಬೋದು, ಆದರೆ ಅದನ್ನು ನಿಯಂತ್ರಿಸಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಅಂತ. ಆದ್ದರಿಂದ ಆ ನಿಗ್ರಹವನ್ನು ನೀನು ಮಾಡಬೇಕು ಅಂತ. ಇನ್ನೊಂದು ಅಪರಿಗ್ರಹ ಅಂತ. ಪರಿಗ್ರಹ ಅಂದರೆ ತಗೊಳ್ಳೋದು, ಅಪರಿಗ್ರಹ ಅಂದರೆ ತಗೊಳ್ಳದೇ ಇರೋದು. ಎಷ್ಟು ಸುಂದರವಾದಂಥದ್ದೊಂದು ಪರಿಕಲ್ಪನೆ ಕೊಟ್ಟರು ಅಂದರೆ, ಈಗ ನಾನು ದೇವರ ಮುಂದೆ ಹೋಗಿ ನಿಂತ್ಕೊಳ್ತೀನಿ, ಭಗವಂತನ ಮುಂದೆ ನಿಂತ್ಕೊಳ್ತೀನಿ. ಏನನ್ನು ಬೇಡಬೇಕು ನಾನು? ನನ್ನದಲ್ಲದ ವಸ್ತುವನ್ನು ನನಗೆ ಬೇಡ ಅಲ್ಲ, ನನಗೆ ಎಷ್ಟಿದೆ ಅಷ್ಟನ್ನು ನಾನು ಇಟ್ಕೊಂಡು ನಾನು ಸಂತೋಷ ಪಡಬೇಕು. ಜಗನ್ನಾಥ ದಾಸರದ್ದು ಒಂದು ಪದ್ಯ ನೆನಪಾಗತ್ತೆ. ದೇವರ ಮುಂದೆ ನಿಂತ್ಕೊಳ್ತಾರೆ, ಏನ ಬೇಡಲಿ ನಾನು ನಿನ್ನ ಬಳಿಗೆ ಬಂದು, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ. ಅನುಜನ ಕೊಡು ಎಂದು ಅನುನಯದಿ ಬೇಡಿದರೆ ಅನುಜನೇ ನಿತ್ತನೈ ಆ ವಾಲಿಗೆ. ಧನವನ್ನೇ ಕೊಡು ಎಂದು ದೈನ್ಯದಲ್ಲಿ ಬೇಡಿದರೆ ಧನವ ಗಳಿಸಿದ ಆ ಸುಯೋಧನ ಏನಾದನು. ಅನುಜನ್ನ ಅಣ್ಣ ತಮ್ಮಂದಿರನ್ನ ಕೊಡು ಅಂತ ಕೇಳಿದರೆ, ವಾಲಿಗೆ ಮತ್ತು ಸುಗ್ರೀವರ ಕತೆ ನಿಮಗೆ ಗೊತ್ತಿದೆ. ಸುಗ್ರೀವನಿಂದಾಗಿ ವಾಲಿ ಹತನಾದ, ಅವನನ್ನು ಕೇಳಲ್ಲ. ಧನವನ್ನು ಕೊಡು ಅಂತ ಹೇಳಿದರೆ ಆ ಧನವನ್ನು ಗಳಿಸಿದಂಥ ಸುಯೋಧನ ಏನಾದ. ಆದ್ದರಿಂದ ಧನನೂ ಬೇಡ, ಅಣ್ಣ ತಮ್ಮಂದಿರು ಬೇಡ, ನೀನಿತ್ತ ಸೌಭಾಗ್ಯ ನಿಬಿಡವಾಗಿದೆ ನನಗೆ, ನೀನು ಕೊಟ್ಟು ಸಾಕಪ್ಪ ನನಗೆ. ಈಗ ಯಮದಲ್ಲಿ ಹೇಳೋದು ಏನಂತಂದರೆ, ನಿನ್ನಲ್ಲಿ ಏನಿದೆಯಲ್ಲ ಅದಕ್ಕೆ ನೀನು ತೃಪ್ತಿ ಪಡಬೇಕು ಅಂತ. ಪಕ್ಕದ ಮನೆಯವರು ಬಿಲ್ಡಿಂಗ್ ಕಟ್ಟಿದ್ರು, ಪಕ್ಕದ ಮನೆಯವರು ಕಾರ್ ತೊಗೊಂಡ್ರು ಅಂತೇಳಿ ಸಂತೋಷ ಪಡಬೇಡ, ದುಃಖ ಪಡಬೇಡ. ನಿನಗೆ ಭಗವಂತ ಏನು ಕೊಟ್ಟಿದ್ದಾನೆ ಅದಕ್ಕೋಸ್ಕರವಾಗಿ ನೀನು ತೃಪ್ತಿಯನ್ನು ಪಡಬೇಕು. ಇದು ಯಮ. ನಿಯಮ ಮಾಡಬೇಕಾದದ್ದು, ನೀನೇನು ಮಾಡಬೇಕು ಅಂತ. ಫಸ್ಟು ಮಾಡಬಾರದ್ದು ಹೇಳಿದ್ರು, ಇನ್ನೊಂದು ಮಾಡಬೇಕಾದದ್ದು ಹೇಳಿದ್ರು. ಮಾಡಬೇಕಾದದ್ದು ಯಾವುದಪ್ಪ ಅಂತ ಹೇಳಿದ್ರೆ ಸತ್ಯ, ಅಸ್ತೇಯ, ಬ್ರಹ್ಮಚರ್ಯ, ಶೌಚ ಅಂತ ಹೇಳಿದ್ರೆ ಶುದ್ಧಿ ಹೇಗಿರಬೇಕಂತ ಹೇಳಿದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಶುದ್ಧಿ ಇರಬೇಕು. ಸಂಸ್ಕೃತದಲ್ಲಿ ಒಂದು ಮಾತಿದೆ, ಶುದ್ಧಿ ಹೆಂಗಾಗುತ್ತೆ ಅಂತ. ಸ್ನಾನೇನ ಶುಚಿ ನತು ಚಂದನೇನ ಅಂತ. ಸ್ನಾನದಿಂದ ಶುಚಿ ಆಗ್ತಿರೋ ವಿನಃ ಸೆಂಟು ಹೊಡೆಯೋದ್ರಿಂದ ಅಲ್ಲ ಅಂತ. ಆದ್ದರಿಂದ ಸ್ನಾನದಿಂದ ಶುಚಿ ಮಾನಸಿಕವಾಗಿ ಮತ್ತು ಆಂತರ್ಯವಾಗಿ ಆಗಬೇಕು. ಇನ್ನೊಂದು ಸಂತೋಷ. ಆಗ ಅವ್ರು ಹೇಳ್ತಾಯಿದ್ರು, ಶಾಂತಿ ಅಂತಿದ್ರಲ್ಲ, ಸಂತೋಷ ಬೇರೆ, ಶಾಂತಿ ಬೇರೆ. ನೀವು ಯೋಗಕ್ಕೆ ಕೂತ್ಕೋಬೇಕು, ಧ್ಯಾನಕ್ಕೆ ಕೂತ್ಕೋಬೇಕು, ಭಗವಂತನನ್ನು ಸ್ಮರಿಸಬೇಕು ಅಂತ ಹೇಳಿದಾಗ ಮನಸ್ಸು ಶಾಂತಿಯಾಗಿರಬೇಕು. ಮನಸ್ಸು ಶಾಂತಿಯಾಗಿಲ್ಲ ಅಂತಂದರೆ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ. ಮನಸ್ಸು ಭಾಳ ಚಂಚಲ, ಅದೊಂಥರ ಮನಸ್ಸೆಂಬ ಮರ್ಕಟ ಅಂತ ಕವಿಯೊಬ್ಬರು ಹೇಳ್ತಾರೆ. ಇದೊಂದು ಮಂಗ ಇದ್ದಂಗೆ, ಮರ್ಕಟ ಇದ್ದಂಗೆ. 5 ನಿಮಿಷ ನಾನು ಹೇಳಿದ್ದನ್ನು ಕೇಳೋದಿಲ್ಲ ಅದು. ಆದರೆ ಆ ಮನಸ್ಸನ್ನು ನಿಯಂತ್ರಿಸುವುದಿದೆಯಲ್ಲ, ಅದನ್ನು ಹೇಳಿಕೊಡುವಂಥದ್ದು ಯೋಗ. ನಂತರ ಬರುವಂಥದ್ದು ತಪಸ್ಸು ಅಂತ ಹೇಳಿದರೆ ಮುಖ್ಯವಾಗಿ ನಮ್ಮ ಶಾಸ್ತ್ರಗಳಲ್ಲಿ 2 ತಪಸ್ಸನ್ನು ಹೇಳಿದ್ದಾರೆ. ಒಂದು ಬ್ರಹ್ಮಚರ್ಯ, ಇನ್ನೊಂದು ಉಪವಾಸ ಅಂತ.
ಬ್ರಹ್ಮಚರ್ಯ ಮತ್ತು ಉಪವಾಸಗಳನ್ನು ಮಾಡುವುದರಿಂದ, ಈ ತಪಸ್ಸನ್ನು ಆಚರಿಸುವುದರಿಂದ ನಿನ್ನ ಜೀವನದಲ್ಲಿ ನೀನು ಕೆಲವು ನಿಯಮಗಳನ್ನು, ಕಟ್ಟುನಿಟ್ಟಾದಂತಹ ನಿಯಮಗಳನ್ನು ಹಾಕಿಕೊಂಡು, ಅದು ಆಹಾರದಲ್ಲಿರ್ಬೋದು, ವಿಹಾರದಲ್ಲಿರ್ಬೋದು, ಆ ನಿಯಮಗಳನ್ನು ಹಾಕಿಕೊಂಡು ನಿನ್ನ ದೇಹವನ್ನು ಮತ್ತು ಮನಸ್ಸನ್ನು ಎರಡನ್ನೂ ನಿಯಂತ್ರಿಸಬೇಕು ಅಂತ ಹೇಳೋದು. ಇನ್ನೊಂದು ಮುಖ್ಯವಾದದ್ದು ಸ್ವಾಧ್ಯಾಯ ಅಂತ. ಸ್ವಾಧ್ಯಾಯ ಅಂದರೆ ನಿನ್ನನ್ನು ನೀನು ಅರಿತುಕೊಳ್ಳುವಂಥದ್ದು. ನಾನು ಆಗ ಹೇಳಿದ್ನಲ್ಲ, ನೀನು ಯಾರು ಅಂತ ಹೇಳಿ, ಇದು ಸ್ವಾಧ್ಯಾಯ. ನಿನ್ನನ್ನು ನೀನು ಅರಿತುಕೊಳ್ಬೇಕು. ಇದಾದ ನಂತರ ಅಂದರೆ ಮಾಡಬೇಕು, ಮಾಡಬಾರದ್ದು ಎರಡೂ ಆದ ಮೇಲೆ ನಾವು ಬರುವಂಥದ್ದು ಆಸನಗಳಿಗೆ. ತತ್ರ ಸ್ಥಿರಾಸನಂ ಅಂತ ಒಂದು ಶಬ್ದ ಬರುತ್ತೆ. ತತ್ರ ಸ್ಥಿರಾಸನಂ ಅಂತ ಹೇಳಿದರೆ ನಿನಗೆ ಯೋಗ್ಯವಾದಂಥದ್ದೊಂದು ಆಸನವನ್ನು ಆಯ್ಕೆ ಮಾಡ್ಕೋಬೇಕು ನೀನೀಗ. ಯಾವುದಕ್ಕೆ? ಮುಂದೆ ಧ್ಯಾನವನ್ನು ಮಾಡೋದಕ್ಕೆ, ಭಗವಂತನನ್ನು ಸ್ಮರಿಸುವುದಕ್ಕೆ. ಈ ಎಲ್ಲ ಆಸನಗಳನ್ನು ಹಾಕಿಕೊಂಡಾಗ ಮೊದಲು ನಿಮ್ಮ ದೇಹ ಸ್ಥಿರವಾಗಿ ನಿಲ್ಲಬೇಕು. ದೇಹ ಚಲಿಸಬಾರದು. ದೇಹ ಚಲಿಸಿದರೆ ಮನಸ್ಸು ಚಲಿಸುತ್ತೆ ಅಂತ. ಅನ್ನಮಯ ಕೋಶ ಅಂತಾರೆ ಈ ದೇಹವನ್ನು. ಅನ್ನಮಯ ಕೋಶವನ್ನು ಸ್ಥಿರ ಮಾಡುವುದರೊಂದಿಗೆ ನೀನು ಮನೋಮಯ ಕೋಶವನ್ನು ಸ್ಥಿರ ಮಾಡಬೇಕು. ಅದಕ್ಕೆ ಒಂದು ಸುಂದರವಾದಂಥದ್ದೊಂದು ಶಬ್ದ ಇದೆ. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸಮತ್ವಂ ಯೋಗ ಮುಚ್ಯತೆ ಅಂತ. ಸಮತ್ವಂ ಅಂತ ಹೇಳಿದರೆ ಸಮದೃಷ್ಟಿಯಿಂದ ನೋಡುವಂಥದ್ದು. ಸಮದೃಷ್ಟಿಯಿಂದ ನೋಡುವಂಥದ್ದು ಯಾವುದನ್ನು? ಈಗ ನಿಮ್ಮ ಜೀವನದಲ್ಲಿ ಅನೇಕ ದ್ವಂದ್ವಗಳಿದ್ದಾವೆ. ಯಾವುದು ದ್ವಂದ್ವಗಳು? ಹುಟ್ಟು ಸಾವು, ಲಾಭ ನಷ್ಟ, ನೋವು ನಲಿವು, ಕಷ್ಟ ಸುಖ, ಹಗಲು ರಾತ್ರಿ. ಈ ಥರ ಬದುಕೆ ಒಂದು ರೀತಿಯ ಗೊಂದಲಗಳಿಂದ, ದ್ವಂದ್ವದಿಂದ ಕೂಡಿದೆ. ಈ ದ್ವಂದ್ವಗಳನ್ನು ಸಮದೃಷ್ಟಿಯಿಂದ ನೋಡಬೇಕು ಅಂತ. ಹೇಗೆ ಸಮದೃಷ್ಟಿಯಿಂದ ನೋಡೋದು ಅಂತ ಹೇಳಿದರೆ, ಈಗ ಉದಾಹರಣೆಗೆ ಹಗಲಿದೆ. ಈಗ ನಾವೆಲ್ಲ ಹಗಲಲ್ಲಿದ್ದೀವಿ. ಹಗಲಿದೆ ಅಂತೇಳಿ ನಾವು ಸಂತೋಷ ಪಡೋದಿಲ್ಲ. ರಾತ್ರಿ ಆಗುತ್ತೆ ಅಂಥೇಳಿ ಭಯ ಪಡೋದಿಲ್ಲ. ದೀಪ ಹಚ್ಚುತ್ತೀವಿ ನಾವು. ಇದರ ಹಿಂದೆ ಎಷ್ಟು ಸುಂದರವಾದ ತತ್ವ ಇದೆ ಅಂತ ಹೇಳಿದ್ರೆ, ಹಗಲು ಬಂದಾಗ ಮುಂದೊಂದು ದಿನ ನಿನ್ನ ಜೀವನದಲ್ಲಿ ರಾತ್ರಿ ಬರುತ್ತೆ ಅಂತ ಹೇಳುವ, ಕತ್ತಲು ಬರುತ್ತೆ ಅಂತ ಹೇಳುವ ಎಚ್ಚರ ಇರಬೇಕು. ರಾತ್ರಿ ಬಂದಾಗ ಮುಂದೊಂದು ದಿನ ನನ್ನ ಬದುಕಿನಲ್ಲಿ ಹಗಲು ಬರುತ್ತೆ ಅಂತ ಹೇಳುವಂಥದ್ದೊಂದು ಭರವಸೆ ಇರಬೇಕು. ಒಂದು ಕಡೆಗೆ ಭರವಸೆ, ಇನ್ನೊಂದು ಕಡೆಗೆ ಎಚ್ಚರ. ಈ ಎರಡನ್ನು ಕೂಡಿದಾಗ ಈ ಎಲ್ಲ ಬದುಕನ್ನು ಸಮನ್ವಯ ದೃಷ್ಟಿಯಿಂದ ನೀನು ತಗೊಂಡು ಹೋಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥದ್ದು ಯೋಗದಲ್ಲಿ ಬರುವಂಥದ್ದು. ಇನ್ನೊಂದು ಮುಖ್ಯವಾಗಿ ಬರುವಂಥದ್ದು, ಮತ್ತು ನಾನು ಹೇಳಿದ್ನಲ್ಲ, ನೆಕ್ಸ್ಟ್ ಬರುವಂಥದ್ದು ಪ್ರಾಣಾಯಾಮ. ಪ್ರಾಣ ಅಂದರೆ ಉಸಿರು, ಅದನ್ನು ಆಯಾಮ ಮಾಡೋದು. ಆಯಾಮ ಅಂತಂದರೆ ವಿಸ್ತಾರಗೊಳಿಸುವಂಥದ್ದು. ಆಗ ಹೇಳ್ಕೊಡ್ತಾಯಿದ್ರು, ನಿಧಾನವಾಗಿ ಉಸಿರಿನ ಎಳಿತೀರಿ ಅಂತ ಹೇಳ್ತಾರಲ್ಲ. ಭಗವಂತ ಎಷ್ಟು ಚೆನ್ನಾಗಿ ನಮ್ಮ ದೇಹವನ್ನು ಸೃಷ್ಟಿ ಮಾಡಿದ್ದಾನೆ ಅಂತ ಹೇಳಿದರೆ, ಒಂದು ದಿನಕ್ಕೆ ವೈಜ್ಞಾನಿಕವಾಗಿ ನೀವು 21,600 ಸರಿ ಉಸಿರಾಟ ಮಾಡ್ತೀರಿ. ಶತಮಾನಂ ಭವತಿ ಅಂತ ಹೇಳ್ತಾರಲ್ಲ, ನೀವೇನಾದರೂ 100 ವರ್ಷ ಬದುಕಿಬಿಟ್ರೆ 100 ವರ್ಷದಲ್ಲಿ ನೀವು 78,84,00,000 ಸಲ ಉಸಿರಾಡ್ತೀರ ನೀವು. ಈ ಉಸಿರನ್ನು ನಿಧಾನವಾಗಿ ಮಾಡೋದ್ರಿಂದ ನಿಮ್ಮ ಆಯಸ್ಸು ಜಾಸ್ತಿ ಆಗುತ್ತೆ ಅಂತ. ಅಂದರೆ 21,600 ಸರಿ ಉಸಿರನ್ನು ನೀವು 12 ಗಂಟೆಯಲ್ಲಿ ಮುಗಿಸ್ಬಿಡ್ಬೋದು. ಆದರೆ ಆಗ ನಿಮ್ಮ ದೇಹಕ್ಕೆ 12 ಗಂಟೆಯೊಳಗೆ ಒಂದು ದಿನ ಮುಗಿದೋಗ್ಬಿಡುತ್ತೆ. ಆದ್ದರಿಂದ ಪ್ರಾಣಾಯಾಮ ಅಂತ ಹೇಳಿದರೆ ಉಸಿರಿನ ಮೇಲೆ, ಪ್ರಾಣ ಅಂದರೆ ಉಸಿರು, ಆ ಉಸಿರಿನ ಮೇಲೆ ನಿಮ್ಮ ನಿಯಂತ್ರಣವನ್ನು ಹೇರಬೇಕು. ಆ ಉಸಿರಿನ ಮೇಲೆ ನಿಧಾನವಾಗಿ ನಿಯಂತ್ರಣವನ್ನು ಹೇರ್ತಾ ಮನೋಮಯ ಕೋಶವನ್ನು ನೀವು ಜಾಗೃತಗೊಳಿಸ್ತಾ ಹೋಗಬೇಕು ಅಂತ. ಎಷ್ಟು ಜನ ಹೇಳ್ತಾನೆ ಅಂದರೆ, ಚಲೇ ವಾತೆ ಚಲಂ ಚಿತ್ತಂ ನಿಶ್ಚಲೇ ನಿಶ್ಚಲಂ ಭವೇತ್ ಅಂತ. ಅಂದರೆ ನಿಮ್ಮ ದೇಹ ಚಲಿಸಿದರೆ ಮನಸ್ಸು ಚಲಿಸುತ್ತೆ, ನಿಮ್ಮ ದೇಹ ನಿಶ್ಚಲವಾದರೆ ಮನಸ್ಸು ನಿಶ್ಚಲವಾಗುತ್ತೆ. ಯೋಗದ ಮುಖ್ಯ ಉದ್ದೇಶ ಇರೋದು ಯಾವುದು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ದೇಹವನ್ನು ಸ್ಥಿರಗೊಳಿಸಬೇಕು. ಅದಕ್ಕೋಸ್ಕರವಾಗಿ ನೀವೆಲ್ಲ ಯೋಗಾಸನಗಳನ್ನು ಮಾಡ್ತಾಯಿದ್ದೀರಿ. ಇದರ ಮುಖಾಂತರ ಮನಸ್ಸನ್ನು ನಿಶ್ಚಲಗೊಳಿಸಬೇಕು. ಮುಂದೆ ಬರುವಂಥದ್ದು ಪ್ರತ್ಯಾಹಾರ ಅಂತ. ಪ್ರತ್ಯಾಹಾರ ಅಂದರೆ ವಿತ್ಡ್ರಾವಲ್ ಆಫ್ ದ ಎಕ್ಸ್ಟರ್ನಲ್ ವರ್ಲ್ಡ್ ಅಂತ. ಹೊರಗಿನ ಪ್ರಪಂಚದಲ್ಲಿ ಅನೇಕವಾದಂತಹ ವಿಷಯಗಳಿದೆ. ಶಬ್ದ, ಸ್ಪರ್ಶ, ರೂಪ, ರಸಗಂಧಾಹ ಅಂತೆಲ್ಲ ಹೇಳ್ತಾರೆ. ಇವೆಲ್ಲವುದರುಗಳಿಂದ ಪ್ರತ್ಯಾಹಾರ, ಹೊರಕ್ಕೆ ಬರಬೇಕು ನೀನೀಗ. ನಿನ್ನದು ಅಂತ ಹೇಳುವಂಥ ಈ ವಿಷಯದ ಜಗತ್ತೇನಿದೆಯಲ್ಲ, ನಾನು, ನನ್ನ ಕುಟುಂಬ, ಇದೆಲ್ಲ. ಈಗ ನೀವು ಇಲ್ಲಿ ಬಂದಿದ್ದೀರಿ, ಯೋಗಕ್ಕೆ ಕುಳಿತಿದ್ದೀರಿ, ಈಗ ಯೋಚನೆ ಶುರುವಾಗ್ತದೆ, ಓ ನಾನು ಮನೆಗೆ ಬೀಗ ಹಾಕಿ ಬಂದಿದ್ದೀನೋ ಇಲ್ವೋ, ನನ್ನ ಮನೆ ಬೀಗದ ಕೀಯನ್ನು ಶೂ ರ್ಯಾಕಲ್ಲಿ ಇಟ್ಟಿದ್ದೆ, ಯಾರಾದರೂ ನೋಡಿ ಕದ್ದು ಬಿಡ್ತಾರೋ ಏನೋ, ಈ ಥರದ್ದೆಲ್ಲ ಯೋಚನೆಗಳು ಶುರುವಾಗ್ತವಲ್ವಾ. ಇದೆಲ್ಲವನ್ನು ಬಿಟ್ಟು ನೀನು ಹೊರಗೆ ಬರೋದಿದೆಯಲ್ಲ, ಅದು ಪ್ರತ್ಯಾಹಾರ ಅಂತ. ನೆಕ್ಸ್ಟ್ ಬರುವಂಥದ್ದು ಧಾರಣ ಅಂತ. ಚಂಚಲವಾದ ಮನಸ್ಸನ್ನು ಒಂದು ವಿಷಯದ ಮೇಲೆ, ಒಂದು ವಸ್ತುವಿನ ಮೇಲೆ ಕೇಂದ್ರೀಕರಣ ಮಾಡಬೇಕು. ಈ ಧಾರಣ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಸಮಾಧಿ ಸ್ಥಿತಿಯ ಮೊದಲ ಮೆಟ್ಟಿಲು.
ಇಲ್ಲಿಗೆ ನೀವು ಕೇಂದ್ರೀಕರಿಸಬೇಕು, ಮನಸ್ಸನ್ನು ಕೇಂದ್ರೀಕರಿಸ್ತಾ ಬರಬೇಕು. ಈಗ ನೆಕ್ಸ್ಟ್ ಬರುವಂತಹದ್ದು ಧ್ಯಾನ. ಜ್ಞಾನ ಮಾರ್ಗದ ಪರಮೋಚ್ಚ ಮೆಟ್ಟಿಲು ಧ್ಯಾನ. ನಮ್ಮ ಜೀವಕ್ಕೆ 2 ಥರದ ಬಂಧನಗಳಿದ್ದಾವೆ, ಒಂದು ದುಃಖ, ಮತ್ತೊಂದು ಅಜ್ಞಾನ. ಪ್ರತಿಯೊಬ್ಬ ಮನುಷ್ಯನಿಗೂ ಇದಿದೆ. ಎವರಿ ರಿಚಸ್ ಹಾವ್ ದೇರ್ ಓನ್ ಸಾರೋಸ್ ಅಂತ ವರ್ಡ್ಸ್ವರ್ತ್ ಒಂದು ಕಡೆಗೆ ಬರೀತಾನೆ. ಅಂದರೆ ಏನರ್ಥ ಅಂದರೆ, ನಿಮ್ಮ ದೇಹಕ್ಕೆ ದುಃಖ ಅಂಟಿದೆ, ಬದುಕಿಗೆ ದುಃಖ ಅಂಟಿದೆ, ಈ ದುಃಖದಿಂದ ಹೊರಗೆ ಬಾ. ಅಜ್ಞಾನ ಅಂತೇಳಿ ಒಂದು ತುಂಬಿಕೊಂಡು ಬಿಟ್ಟಿದೆ ನಮ್ಮಲ್ಲಿ, ಈ ಅಜ್ಞಾನದಿಂದ ಹೊರಗೆ ಬರಬೇಕು, ಜ್ಞಾನದ ಕಡೆಗೆ ಹೋಗಬೇಕು. ಜ್ಞಾನ ಅಂದರೆ ಯಾವುದು? ಈ ಸೃಷ್ಟಿ ಹೇಗಾಯಿತು, ಈ ಸೃಷ್ಟಿಯ ಮೂಲ ಏನು, ಈ ಸೃಷ್ಟಿಯ ಮೂಲದ ಕಾರಣಕರ್ತರು ಯಾರು, ನಾನು ಯಾರು, ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗ್ತೇವೆ ಅಂತ ಹೇಳುವಂಥದ್ದು ಇದೆಯಲ್ಲ, ಇದು ಜ್ಞಾನ. ಇದು ಈ ಜ್ಞಾನವನ್ನು ಪಡೆದಾಗಲೇ ಮೋಕ್ಷ ಆಗುತ್ತೆ ಅಂತ. ಅದಕ್ಕೋಸ್ಕರವಾಗಿ ನಾವು ಧ್ಯಾನ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಧ್ಯಾನಕ್ಕೆ ಕುಳಿತಾಗ ನಿಮ್ಗೆ ಯಾವುದೋ ಒಂದು ವಸ್ತುವನ್ನು ಬಿಂಬಿಸ್ಕೊಳ್ಳಿ ಅಂತ ಹೇಳ್ತಾರೆ. ಮೂಲತಃ ನೀವು ಯಾವುದೇ ಗ್ರಂಥವನ್ನು ಓದಿದರೂ ಕೂಡ, ಯಾವುದೇ ಧರ್ಮ ಗ್ರಂಥವನ್ನು ಓದಿದರೂ ಕೂಡ ದೇವರಿಗೊಂದು ಸ್ವರೂಪ ಇಲ್ಲ. ಅದಕ್ಕೆ ನಿರ್ಗುಣ ಮತ್ತು ನಿರಾಕಾರ ಅಂತ ಕರೀತಾರೆ. ಗುಣ ಅವನಿಗೆ ನಿರಾಕಾರ, ಅವನಿಗೆ ಆಕಾರವೇ ಇಲ್ಲ. ಆಕಾರ ಇಲ್ಲದಾಗ ಒಂದು ವಸ್ತುವನ್ನು ಪರಿಕಲ್ಪನೆ ಮಾಡ್ಕೊ ನೀನು ಅಂತ ಹೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ಈಗ ಗಾಳಿಯನ್ನು ಪರಿಕಲ್ಪನೆ ಮಾಡು ಅಂದರೆ ಹೇಗೆ ಪರಿಕಲ್ಪನೆ ಮಾಡೋದು? ಗಾಳಿಯನ್ನು ಪರಿಕಲ್ಪನೆ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ಏನು ಮಾಡೋದು, ಒಂದು ಪ್ರಭಾವನಾಂಗ ಅಂತ ಮಾಡ್ತಾರೆ. ಪ್ರಭಾವನಾಂಗ ಅಂದರೆ ಒಂದು ರೂಪವನ್ನು ಕೊಡ್ತಾರೆ. ವಿಷ್ಣು ಹೀಗೆ, ಈಶ್ವರ ಹೀಗೆ, ಒಂದೊಂದು ರೂಪವನ್ನು ಕೊಡ್ತಾ ಹೋಗ್ತಾರೆ. ಈ ರೂಪವನ್ನು ನೀನು ಧರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಿನ್ನ ಮನಸ್ಸಿನಲ್ಲಿ ಧ್ಯಾನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವ ಕಾರಣಕ್ಕೋಸ್ಕರವಾಗಿ ನಿರ್ಗುಣ ನಿರಾಕಾರನಾದ ಭಗವಂತನಿಗೆ ಒಂದು ರೂಪವನ್ನು ಕೊಟ್ಟು ಅದನ್ನು ಸ್ಮರಣೆ ಮಾಡು ಅಂತ ನಿನಗೆ ಹೇಳಿದರು. ಈಗ ಅದನ್ನು ಸ್ಮರಣೆ ಮಾಡಬೇಕು. ಕೊನೆಯದಾಗಿ ಬರುವಂಥದ್ದು ಬಹಳ ದೊಡ್ಡದಿದು, ಸಮಾಧಿ ಸ್ಥಿತಿ ಅಂತ. ನೋಡಿ, ನಿಮಗೆಲ್ಲರಿಗೂ ಗೊತ್ತು, 3 ಹಂತಗಳಿದ್ದಾವೆ ನಮ್ಮ ಬದುಕಿನಲ್ಲಿ. ಜಾಗೃತ್, ಸ್ವಪ್ನ, ಸುಷುಪ್ತಿ ಅಂತ. ಇದೆಲ್ಲರಿಗೂ ಗೊತ್ತಿದೆ. ಜಾಗೃತ್, ನಾವೆಲ್ಲರೂ ಜಾಗೃತರಾಗಿದ್ದೇವೆ ಈಗ, ಇದೆಲ್ಲರಿಗೂ ಗೊತ್ತು. ಸ್ವಪ್ನ ನಿಮಗೂ ಗೊತ್ತು, ನಿದ್ದೆ ಮಾಡ್ತಾ ಇರುವಾಗ ಸ್ವಪ್ನ ಕಾಣ್ತೀವಿ. ಈ ಜಾಗೃತ್ ಸ್ವಪ್ನವನ್ನು ಕಳೆದ ನಂತರ 3ನೇದೊಂದು ಸ್ಥಿತಿ ಇದೆ, ಅದಕ್ಕೆ ಸುಷುಪ್ತಿ ಅಂತ ಕರೀತಾರೆ. ಗಾಢವಾದಂಥ ನಿದ್ದೆ ಅದು, ಗಾಢವಾದ ನಿದ್ದೆ. ಗಾಢವಾದ ನಿದ್ದೆ ನಿಮಗೆ ಬೇಕು, ಇಲ್ಲಾಂದರೆ ಬೆಳಿಗ್ಗೆ ಎದ್ದು ನೀವು ಕೆಲಸ ಮಾಡೋಕ್ಕಾಗೋದಿಲ್ಲ. ಆದರೆ ಈ 3 ಸ್ಥಿತಿಗಳನ್ನು ಹೊರತುಪಡಿಸಿ 4ನೇದೊಂದು ಸ್ಥಿತಿ ಇದೆ, ಅದೇ ಸಮಾಧಿ. ಸಮಾಧಿ ಸ್ಥಿತಿ ನೀನು ಭಗವಂತನ ಜೊತೆಗೆ ವಿಲೀನ ಆಗುವಂಥದ್ದೊಂದು ಸ್ಥಿತಿ. ಅದು ನೀನು ಭಗವಂತನ ಜೊತೆಗೆ ಹೋಗಬೇಕು. ನಾನು ಆಗ ಹೇಳಿದ್ನಲ್ಲ, ಅದಕ್ಕೇನು ಹೇಳ್ತಾನೆ ಅಂದರೆ ಜ್ಞಾನಪೂರ್ವೋ ವಿಯೋಗ ಅಂತ. ಅಂದರೆ ಈ ವಿಯೋಗ ಯಾವುದರಿಂದ ಆಗಬೇಕು ಅಂತ ಹೇಳಿದರೆ, ನಿನಗೆ ಅಜ್ಞಾನ ಇದೆಯಲ್ಲ, ಅಜ್ಞಾನದಿಂದ ನೀನು ಹೊರಗೆ ಬರಬೇಕು. ಅಜ್ಞಾನ ಸಹದೇಹಿನ ಅಂತ, ಈ ದೇಹದೊಳಗೆ ಅಜ್ಞಾನ ತುಂಬಿಕೊಂಡಿದೆ, ಅಜ್ಞಾನದಿಂದ ನೀನು ಹೊರಗೆ ಬರಬೇಕು. ಸ ಮುಕ್ತಿ. ಈಗ ಮುಕ್ತಿ ಯಾವುದರಿಂದ ಮುಕ್ತಿ? ನಿನ್ನ ಈ ಅಜ್ಞಾನದಿಂದ ಮುಕ್ತಿಯಾಗಬೇಕು. ಮುಕ್ತಿಯಾಗಿ ಏನು ಮಾಡಬೇಕು? ಬ್ರಹ್ಮಣ ಐಕ್ಯಂಚ, ಬ್ರಹ್ಮನಲ್ಲಿ ನೀನು ಐಕ್ಯನಾಗಬೇಕು. ಬ್ರಹ್ಮ ಅಂದರೆ ನೀವು ತ್ರಿಮೂರ್ತಿಗಳ ಬ್ರಹ್ಮ ಅಲ್ಲ. ಬ್ರಹ್ಮ ಅಂತ ಹೇಳಿದರೆ ಇಡೀ ಬ್ರಹ್ಮಾಂಡವನ್ನು ನಿಯಂತ್ರಿಸುವಂಥ ಒಂದು ಶಕ್ತಿ ಇದೆಯಲ್ಲ, ಅದಕ್ಕೆ ನಾವು ಬ್ರಹ್ಮ ಅಥವಾ ಬ್ರಹ್ಮನ್ ಅಂತ ಕರಿತೀವಿ. ಈ ಬ್ರಹ್ಮನ ಜೊತೆಗೆ ನೀನು ಹೋಗಬೇಕು. ಹೇಗೆ ಹೋಗಬೇಕು? ಈಗ ನಿನ್ನ ದೇಹದೊಳಗಿದೆ ಅಂತ ಹೇಳಿದ್ದಲ್ಲ, ಹೇಗೆ ಅಂತ ಒಂದು ಸರಳ ಎಕ್ಸಾಂಪಲ್ ನಾನು ಕೊಟ್ಬಿಡ್ತೀನಿ. ಈಗ ಒಂದು ಲೋಟ ಇದೆ, ಲೋಟದೊಳಗೆ ಖಾಲಿ ಇದೆ. ಇದು ನಾನು ಖಾಲಿ ಅಂತ ಹೇಳಿದೆ, ಆದರೆ ಭಾರತೀಯ ತತ್ವಶಾಸ್ತ್ರಜ್ಞರು ಆ ಲೋಟ ಖಾಲಿ ಇದೆ ಅಂತ ಹೇಳೋದಿಲ್ಲ. ಆ ಲೋಟದೊಳಗೆ 2 ವಸ್ತು ಇದೆ ಅಂತ ಹೇಳ್ತಾರೆ. ಯಾವ ವಸ್ತು ಅಂದರೆ, ಒಂದು ಗಾಳಿ ಇದೆ, ಇನ್ನೊಂದು ಆಕಾಶ ಇದೆ. ಹೌದಲ್ಲ? ಒಂದು ಖಾಲಿ ಲೋಟ ತಗೊಂಡ್ರೆ ಅದು ಗಾಜಿನ ಲೋಟ ಅಂತ ಇಟ್ಕೊಳ್ಳಿ. ಖಾಲಿ ಇದೆ ಅಂತ ನಾನು ಹೇಳಿದೆ, ಅದರೊಳಗೆ ಆಕಾಶ ಇದೆ ಮತ್ತು ಗಾಳಿ ಇದೆ, 2 ಇದೆ. ಈ ದೇಹವನ್ನು ಒಂದು ಲೋಟ ಅಂತ ಇಟ್ಕೊಳ್ಳಿ, ಈ ದೇಹವನ್ನು ಒಂದು ಲೋಟ ಅಂತ ಇಟ್ಕೊಳ್ಳಿ. ಈಗ ಗಾಜಿನ ಲೋಟ ಒಡೆದೋಯ್ತು. ಈಗ ಗಾಜಿನ ಲೋಟ ಒಡೆದೋಯ್ತು ಅಂದರೆ ಈ ದೇಹ ಸತ್ತೋಯ್ತು ಅಂತ ಇಟ್ಕೊಳ್ಳಿ. ಈಗ ಇದರ ಒಳಗಿರುವಂಥ ಗಾಳಿ ಎಲ್ಲಿಗೋಯ್ತು? ಹೊರಗಿನ ಗಾಳಿಯ ಜೊತೆಗೆ ವಿಲೀನ ಆಯಿತು. ಈ ಲೋಟದೊಳಗಿರುವಂಥ ಆಕಾಶ ಎಲ್ಲಿಗೋಯ್ತು? ಈ ಲೋಟದಲ್ಲಿರುವಂಥ ಆಕಾಶ ಈ ಹೊರಗಿನ ಆಕಾಶದ ಜೊತೆಗೆ ವಿಲೀನ ಆಯಿತು. ಹಾಗೆ ನೀನು ಜೀವಾತ್ಮ ಪರಮಾತ್ಮ ಅಂದರೆ, ಪರಮ ಅಂದರೆ ದೊಡ್ಡದು ಅಂತ, ದೊಡ್ಡದಾಗಿರುವಂಥ ಆತ್ಮದ ಜೊತೆಗೆ ವಿಲೀನ ಆಗೋದಿದೆಯಲ್ಲ, ಅದೇ ಯೋಗ. ಜೀವಾತ್ಮ ಪರಮಾತ್ಮನೊಂದಿಗೆ ವಿಲೀನ ಆಗುವುದು ಅಂತ 3 ಭಾಗವನ್ನು ಮಾಡ್ತಾರೆ. ಭಗವಂತನ ಹತ್ರ ಹೋಗ್ಬೇಕಾದ್ರೆ 3 ಭಾಗ ಮಾಡ್ತಾರೆ. ಒಂದು ಕರ್ಮಯೋಗ, ಒಂದು ಜ್ಞಾನಯೋಗ, ಇನ್ನೊಂದು ಭಕ್ತಿ ಯೋಗ ಅಂತ 3 ಮಾಡ್ತಾರೆ. ಯಮನಿಯಮ ಆಸನಗಳಿದೆಯಲ್ಲ, ಇವೆಲ್ಲವೂ ಕರ್ಮಯೋಗಗಳು. ಪ್ರತ್ಯಾಹಾರ ಮತ್ತು ಧಾರಣ ಇದೆಯಲ್ಲ, ಅದು ಜ್ಞಾನಯೋಗ. ಲಾಸ್ಟ್ಗೆ ಬರುವಂತಹ ಸಮಾಧಿ ಮತ್ತು ಸ್ಥಿತಿ ಇದೆಯಲ್ಲ, ಅದು ಭಕ್ತಿ ಯೋಗ.
ಅನನ್ಯವಾದಂಥ ಭಕ್ತಿಯಿಂದ ನಾವು ಈ ಜೀವಾತ್ಮ ಅಂತ ಹೇಳುವಂಥದ್ದು ನಮ್ಮ ಹೊರಗೆ ಈ ನಮ್ಮ ಪಂಚೇಂದ್ರಿಯಗಳಿದಾವಲ್ಲ, ಪಂಚೇಂದ್ರಿಯಗಳೆಲ್ಲವೂ ಬಹಿರ್ಮುಖವಾಗಿದೆ. ಈ ಬಹಿರ್ಮುಖವಾದಂಥದ್ದನ್ನು ಬಿಟ್ಟು ಅಂತರ್ಮುಖಿಯಾಗಿ ನಮ್ಮ ಅಂತರಂಗದೊಳಗೊಂದು ಜಗತ್ತಿದೆ, ಆ ಜಗತ್ತಿನೊಳಗೊಂದು ಜೀವಾತ್ಮ ಇದೆ. ಆ ಜೀವಾತ್ಮ ಪರಮಾತ್ಮನೊಂದಿಗೆ ವಿಲೀನವಾಗುವುದು, ಸಂಚರಿಸುವುದು ಅಥವಾ ಪರಮಾತ್ಮನೇ ನಾನಾಗುವುದಿದೆಯಲ್ಲ, ಅದು ಯೋಗ. ಆ ಯೋಗ ಸಾಧನೆಯಲ್ಲಿ ನೀವೆಲ್ಲರೂ ಮುಂದೆ ಹೋಗ್ತಾ ಇದ್ದೀರಿ. ನಿಮಗೆ ಉತ್ತಮವಾದಂಥದ್ದೊಬ್ಬ ಗುರುಗಳು ಸಿಕ್ಕಿದ್ದಾರೆ. ನಿಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳಿ, ಗಂಟೆ ಜಾಸ್ತಿ ಆಗಿದ್ದರೆ ಕ್ಷಮಿಸಿ ಅಂತ ಹೇಳಿ ನನ್ನ ಮಾತನ್ನು ನಾನೇನು ಅದ್ರ ಬಗ್ಗೆ ಹೇಳಲ್ಲ, ನಿಮ್ಮ ಚಪ್ಪಾಳೆನೇ ಹೇಳುತ್ತೆ. ಅಷ್ಟಾಂಗ ಯೋಗದ ಬಗ್ಗೆ ಸರಳವಾಗಿ, ಸುಂದರವಾಗಿ, ಅದ್ಭುತವಾಗಿ, ಮನಮುಟ್ಟುವಂತೆ ಅವರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಡಾಕ್ಟರ್ ಎಚ್.ಎನ್. ವೆಂಕಟೇಶ್ ಪ್ರಸನ್ನ ಅವರಿಗೆ ಧನ್ಯವಾದಗಳು. ಈಗ ವೇದಿಕೆ ಮೇಲೆ ಇನ್ನೊಬ್ರು ಉಪಸ್ಥಿತರಿದ್ದಾರೆ, ನಮಗೆಲ್ಲರಿಗೂ ಬಹಳ ಚಿರಪರಿಚಿತರು. ನಾಗರಾಜ್ ಅವರು, ಜಯನಗರದ ಭೈರಸಂದ ವಾರ್ಡನ್ನಿನ ಕಾರ್ಪೊರೇಟರ್. ನಮ್ಮ ಜೊತೆಗೆ ಅವರದು ಸುಮಾರು 15 ವರ್ಷಗಳು ಹೆಚ್ಚಿನ ಒಡನಾಟ, ಸಂಬಂಧ. ಇಲ್ಲಿ ನಾವು ನಿತ್ಯ ಯೋಗ ಕ್ಲಾಸ್ ಮಾಡ್ತೀವಿ. ಈ BBMP ಹಾಲಿನಲ್ಲಿ ನಾವು ಯೋಗ ಕ್ಲಾಸ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿರೋದಕ್ಕೆ ಹಿಂದಿರ್ತಕ್ಕಂಥ ಒಂದು ಪ್ರೇರಣೆ, ಕಾರಣವೂ ಕೂಡ ಅವರು ಕೂಡ ಇವತ್ತು ನಮ್ಮ ಜೊತೆಗೆ ಬಂದಿದ್ದಾರೆ. ಅವರಿಗೂ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಶ್ರೀಯುತ ನಾಗರಾಜ್ ಅವರು ನಾವು ಕರೆದಾಗ ಯಾವತ್ತೂ ಕೂಡ ಆಗಲ್ಲ ಅಂತ ಹೇಳಿಲ್ಲ. ಅವ್ರದ್ದು ತುಂಬಾ ಬ್ಯುಸಿ ಸ್ಕೆಡ್ಯೂಲ್ ಇರುತ್ತೆ, ಆದರೂ ಕೂಡ ಒಂದು ಭೇಟಿನಾದ್ರೂ ಕೊಟ್ಟು ಹೋಗ್ತೀನಿ ಸರ್ ಅಂತ ಹೇಳ್ಬಿಟ್ಟು ನಮ್ಮ ಗುರುಗಳ ಹತ್ರ ಹೇಳಿ ತಪ್ಪದೆ ಬರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಲ್ಪ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ಮುಖ್ಯ ಅಭ್ಯಾಗತರಾಗಿ ಬಂದು ನಮಗೆಲ್ಲರಿಗೂ ಅಷ್ಟಾಂಗ ಯೋಗದ ಬಗ್ಗೆ ಒಂದು ಓವರ್ವ್ಯೂ, ಪಕ್ಷಿ ನೋಟವನ್ನ ಕೇವಲ ಅವರೇ ಹೇಳಿದಾಗೆ 10 ದಿವಸದಲ್ಲಿ ಮಾತಾಡ್ತಕ್ಕಂಥ ವಿಷಯ 10 ನಿಮಿಷದಲ್ಲಿ ಅಂತ ಹೇಳ್ಬಿಟ್ಟು 10 ನಿಮಿಷದಲ್ಲೇ ಬಹಳ ಸುಂದರವಾಗಿ ಹೇಳ್ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಎಚ್.ಎನ್. ವೆಂಕಟೇಶ್ ಪ್ರಸನ್ನ ಅವರಿಗೂ ಕೂಡ ನಿರಾಮಯ ಯೋಗ ಕುಟೀರದ ವತಿಯಿಂದ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಕೇಳ್ತಾ ಇದ್ದೇನೆ. ಈ ಹಾಲ್ ಇಲ್ಲಿ ನಾವು ಯೋಗ ಕ್ಲಾಸ್ ಮಾಡ್ತೀವಿ, ಇದು BBMPಗೆ ಸಂಬಂಧಪಟ್ಟಿದ್ದು. ಹಾಗಾಗಿ BBMPಯ ಆಡಳಿತ ವರ್ಗ ಮತ್ತು ಸಿಬ್ಬಂದಿ ವರ್ಗಕ್ಕೂ ಕೂಡ ಧನ್ಯವಾದಗಳು. ಇದಾದ್ರ ಮೇಲೆ ಉಪಹಾರ ವ್ಯವಸ್ಥೆ ಇದೆ, ಎಲ್ಲರೂ ದಯಮಾಡಿ ಸ್ವೀಕರಿಸಬೇಕು. ಇವತ್ತಿನ ಉಪಹಾರ ವ್ಯವಸ್ಥೆಯನ್ನ ಪ್ರಾಯೋಜಿಸಿದವರು ಓಂಕಾರ ಆಫ್ಸೆಟ್ ಪ್ರಿಂಟರ್ಸ್ ಅಂತ ಹೇಳ್ಬಿಟ್ಟು, ಅದರ ವೆಂಕಟೇಶ್ ಬಾಬು ಮತ್ತು ಕುಟುಂಬದವರು. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಊಟ ಆದ್ರ ಮೇಲೆ, ಅಂದ್ರೆ ತಿಂಡಿ ಆದ್ರ ಮೇಲೆ, ಊಟದಷ್ಟೇ ತಿಂಡಿ ಅಂತ ಹೇಳಿ, ತಿಂಡಿ ಆದ್ರ ಮೇಲೆ ಕ್ಯಾಪ್ಸ್ ಫೌಂಡೇಶನ್ ಕಾರ್ಯಕರ್ತರಿದ್ದಾರೆ. ಅವರು ನಿಮಗೆ ಒಂದು ಬ್ಯಾಗ್ ಕೊಡ್ತಾರೆ. ಬ್ಯಾಗ್ ಯಾಕೆ ಕೊಡ್ತಾರೆ ಅಂತ ಹೇಳಿದ್ರೆ, ಆ ಬ್ಯಾಗು ಬಟ್ಟೆ ಬ್ಯಾಗು, ಅದ್ರ ಒಳಗಡೆಗೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಕವರ್ಗಳಿದಾವೆ, ಜೊತೆಗೆ ಒಂದು ಮಾವಿನ ಹಣ್ಣು ಕೂಡ ಇದೆ, ಎಲ್ಲ ಬಯೋಡಿಗ್ರೇಡಬಲ್. ಯಾಕೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದ್ರ ಬಗ್ಗೆ ನಾನು ವಿಸ್ತಾರವಾಗಿ ಹೇಳೋದು ಬೇಕಾಗಿಲ್ಲ. ಬೆಂಗಳೂರಿನ ರೋಡ್ಗಳಲ್ಲಿ ನೀವು ಹೋಗೋಷ್ಟೊತ್ತಿಗೆ ಅಕ್ಕಪಕ್ಕ ನೋಡಿದ್ರೆ ಗೊತ್ತಾಗುತ್ತೆ. ಪ್ಲಾಸ್ಟಿಕ್ ಮಾಲಿನ್ಯ ಅಂತಕ್ಕಂಥದ್ದು ಭಸ್ಮಾಸುರನ ಜನನ ಆಗ್ಬಿಟ್ಟಿದೆ. ಈಗ ಎಲ್ಲರ ಮೇಲೂ ಎಲ್ಲರ ತಲೆ ಮೇಲೂ ಕೈ ಇಡ್ತಾ ಇದ್ದಾರೆ. ಹಿಂದೆ ಅನೇಕ ದಿನಗಳಲ್ಲಿ ಬೀಟ್ ದ ಪ್ಲಾಸ್ಟಿಕ್ ಪೊಲ್ಯೂಷನ್ ಅಂತ ಹೇಳ್ಬಿಟ್ಟು ಆ ಥೀಮ್ನಲ್ಲಿ ಘೋಷವಾಕ್ಯಗಳಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆದಿವೆ. ಆದ್ರೂ ಅದು ಕಡಿಮೆ ಆಗ್ತಾ ಇಲ್ಲ. ಆ ವಿಷಯದ ಕುರಿತಾಗಿ ಕ್ಯಾಪ್ಸ್ ಫೌಂಡೇಶನ್ ಚಂದ್ರಶೇಖರ್ ಶೆಟ್ಟಿ ಅವರು ನಮ್ಮ ನಿರಾಮಯ ಯೋಗ ವಿದ್ಯಾರ್ಥಿಯೂ ಕೂಡ ಹೌದು. ಅವರು ನಿರಂತರವಾಗಿ ಪ್ಲಾಸ್ಟಿಕ್ ಮಾಲಿನ್ಯದ ವಿರುದ್ಧ ಹೋರಾಡ್ತಾ ಇದ್ದಾರೆ. ಆ ದೃಷ್ಟಿಯಿಂದ ಇಲ್ಲಿ ನಮಗೆಲ್ಲರೂ ಬಂದಿರತಕ್ಕಂಥವ್ರಿಗೆ ಒಂದು ಅವೇರ್ನೆಸ್ ಬೇಕು ಅಂತ ಹೇಳ್ಬಿಟ್ಟು ಒಂದು ಕೈ ಚೀಲ ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಮಾರ್ಕೆಟ್ಗೆ ಹೋಗೋಷ್ಟೊತ್ತಿಗೆ ಆ ಕೈ ಚೀಲ ಹಿಡ್ಕೊಂಡು ಹೋಗಿ ಅನ್ನೋ ಒಂದು ದೃಷ್ಟಿಯಿಂದ. ಆಮೇಲೆ ಬಯೋಡಿಗ್ರೇಡಬಲ್ ಪ್ಲಾಸ್ಟಿಕ್ ಕವರ್ಸ್ ಇದೆ. ಅಂದ್ರೆ ಪ್ಲಾಸ್ಟಿಕ್ ಆಲ್ಟರ್ನೇಟಿವ್ ಇಲ್ಲ ಅಂತ ನಾವೇನು ಯೋಚನೆ ಮಾಡೋದು ಬೇಡ. ಆಲ್ಟರ್ನೇಟಿವ್ಸ್ ಇದೆ, ಅದನ್ನ ನಾವು ಹೇಗೆ ಮುಂದಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಒಂದು ಸಾಂಕೇತಿಕವಾಗಿ ಅದನ್ನು ನಿಮಗೆ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.
ನಾವೇನೋ ಇಲ್ಲಿ ತಿಂಡಿ ತಿಂದ್ಬಿಡ್ತೀವಿ, ಮನೆಗೆ ಹೋದ್ಕೊಂಡ್ರೆ ಏನಾಯ್ತು, ಏನ್ ತಿಂಡಿ ತಿಂದಿ ಅಂತ ಮನೆಯವರೆಲ್ಲರೂ ಕೇಳ್ತಾರೆ. ಹಾಗಾಗಿ ಒಂದು ಪ್ರಸಾದದ ಸಿಹಿ ಪ್ರಸಾದದ ಒಂದು ಪೊಟ್ಟಣ ಬೇರೆ ಇದೆ. ಅದನ್ನ ಪ್ರಾಯೋಜಿಸಿದವರು ನಮ್ಮ ವಿದ್ಯಾರ್ಥಿ ಭವನದ ಅರುಣ್ ಅಡಿಗ ಮತ್ತು ಕುಟುಂಬದವರು ಮತ್ತು ಪ್ರಕಾಶ್ ಗೀರ ಮತ್ತು ಕುಟುಂಬದವರು. ಅವರಿಗೂ ಕೂಡ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಹಾಗೆ ಇವತ್ತಿನ ತಿಂಡಿಯನ್ನು ತಯಾರಿಸಿರ್ತಕ್ಕಂಥ ನಮ್ಮ ಯೋಗ ವಿದ್ಯಾರ್ಥಿಯಾಗಿರ್ತಕ್ಕಂಥ ಮಹೇಶ್ ಹೊಳ್ಳ ಮತ್ತು ಅವರ ಕುಟುಂಬದವರಿಗೆ, ಧ್ವನಿವರ್ಧಕ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಎಂದಿನಂತೆ ಇಂದೂ ಕೂಡ ಅಂತ ಹೇಳ್ಬೇಕು ನಾನು, ಪ್ರತಿ ವರ್ಷ ಮಾಡ್ತಾರೆ, ಸನತ್ ಸೌಂಡ್ ಸಿಸ್ಟಮ್ ಅವರಿಗೆ, ಹಾಗೆ ವಿಡಿಯೋಗ್ರಫಿ ಮಾಡ್ತಾ ಇರ್ತಕ್ಕಂಥ ಅಭಿರಾಮ್ ಮತ್ತು ಅವರ ತಂಡದವರಿಗೆ, ಫೋಟೋಗ್ರಫಿ ಮಾಡ್ತಾ ಇರ್ತಕ್ಕಂಥ ದೀಪಕ್ ಪವಾರ್ ಅವರಿಗೆ, ಇವರೆಲ್ಲರಿಗೂ ಕೂಡ ನಿರಾಮಯ ಯೋಗ ಕುಟೀರಂದಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಅದರ ಜೊತೆಗೆ ನಾನು ಹೆಸರಿಡದೆ ಬಿಟ್ಟೋಗಿರ್ತಕ್ಕಂಥದ್ದು, ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಯಾರ್ಯಾರು ಸಹಕಾರವನ್ನು ನೀಡಿದ್ದೀರಿ ಅವರೆಲ್ಲರಿಗೂ ಕೂಡ ನಿರಾಮಯ ಯೋಗ ಕುಟೀರಂನಿಂದ ಹೃತ್ಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಇವತ್ತಿನ ಈ ಸಭಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ದಯಮಾಡಿ ಎಲ್ಲರೂ ಉಪಹಾರವನ್ನು ಸ್ವೀಕರಿಸಿಬಿಟ್ಟು ಹೋಗ್ಬೇಕಂತ ಹೇಳಿ ಕೇಳ್ಕೊಳ್ತೇನೆ. ನಮಸ್ಕಾರ.